Hello dear students, welcome to Sankalp Learning Solutions. Okay, today we discuss about KCET second PUC Physics Electromagnetic Induction. Okay, so ನಿನ್ನೆ ಕ್ಲಾಸಲ್ಲಿ ಯೆಸ್ಟರ್ಡೇಸ್ ಕ್ಲಾಸಲ್ಲಿ ನಾವೇನ್ ಮಾಡಿದ್ವಿ, ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ತಗೊಂಡಿದ್ವಿ. 14 ಕ್ವಶನ್ಸ್ ಗಳು ಕಂಪ್ಲೀಟ್ ಆಗಿತ್ತು ಅಲ್ವಾ? ಸೊ ಸ್ಟಾರ್ಟ್ ವಿತ್ 15th ಕ್ವಶನ್. 15th ಕ್ವಶನ್ ಅನ್ನ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಏನ್ ಹೇಳುತ್ತೆ 15th ಕ್ವಶನ್ ಇಂದ ಟುಡೇ ವಿ ಸ್ಟಾರ್ಟ್ ವಿತ್ 15th ಕ್ವಶನ್. ಅ ಕಂಡಕ್ಟಿಂಗ್ ಸರ್ಕ್ಯುಲರ್ ಲೂಪ್ ಈಸ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ವಾಟ್ ದೇ ಹ್ಯಾವ್ ಗಿವನ್? ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಈಸ್ ಈಕ್ವಲ್ ಟು how much they have given? 0.025 Tesla with its plane perpendicular to the loop. Okay, so ಈ circular loop ಹೇಗಿದೆ ಅಂದ್ರೆ it is perpendicular to the plane of the loop. So if this is the plane of the loop ಆದ್ರೆ magnetic field ಹೇಗಿದೆ? ಹೀಗಿದೆ ಅಲ್ವಾ? ಸೊ ಇದು magnetic field ಗೆ plane of the loop is perpendicular. So ಇದು magnetic field direction ಆದ್ರೆ so this is the plane of the loop ಆಗುತ್ತೆ. Okay, so from this condition ನಾವೇನ್ ಹೇಳ್ಬಹುದು? If we draw a perpendicular or normal to this plane, ಗೆ ನಾರ್ಮಲ್ ಎಳೆದ್ರೆ ಅವಾಗ ಅದೇನಾಗತ್ತೆ? ಅದರ ಡೈರೆಕ್ಷನ್, ಏರಿಯಾ ವೆಕ್ಟರ್ ಡೈರೆಕ್ಷನ್ ಬರೀಬೇಕು ಅಂದ್ರೆ ನಾವೇನ್ ಮಾಡ್ತೇವೆ? ಇದಕ್ಕೆ ನಾರ್ಮಲ್ ಎಳಿತೇವೆ ಅಲ್ವಾ? ಸೊ ನಾರ್ಮಲ್ ಎಳೆದ್ರೆ ಅದೇನಾಗತ್ತೆ? ಅವಾಗ ಬಿ ಮತ್ತೆ ಎ ನಡುವಿನ ಆಂಗಲ್ 0 ಆಗತ್ತೆ. ಸೊ ಹಾಗಾಗಿ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಅಂತ ಹೇಳ್ಬಹುದು. ಓಕೆ, ವಿತ್ ಇಟ್ಸ್ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದ ಲೂಪ್, ದ ರೇಡಿಯಸ್ ಆಫ್ ದ ಲೂಪ್ ಇಸ್ ಮೇಡ್ ಟು ಶ್ರಿಂಕ್ ಎಟ್ ಎ ಕಾನ್ಸ್ಟೆಂಟ್ ರೇಟ್ ಆಫ್ 1 millimeter per second. ಸೊ ದೇ ಹ್ಯಾವ್ ಗಿವನ್ ದ ರೇಡಿಯಸ್ ಆಫ್ ದ ಲೂಪ್ ಇಸ್ ಮೇಡ್ ಟು ಶ್ರಿಂಕ್. ಸೊ ರೇಡಿಯಸ್ ಅನ್ನ ಏನ್ ಮಾಡ್ತಾ ಇದ್ದಾರೆ? ಡಿಕ್ರೀಸ್ ಆಗ್ತಾ ಇದೆ. ಶ್ರಿಂಕ್ ಆಗೋದು ಅಂದ್ರೆ ಡಿಕ್ರೀಸ್ ಆಗ್ತಾ ಇದೆ ಎಟ್ ದ ರೇಟ್ ಆಫ್ ಅಂದ್ರೆ ಡಿವೈಡ್ ಬೈ ಟೈಮ್. dr/dt ಇಸ್ ಈಕ್ವಲ್ ಟು ಎಷ್ಟು ಹೇಳ್ತಾ ಇದ್ದಾರೆ ಅವರು? 1 millimeter per second. ಡಿಕ್ರೀಸ್ ಆಗತ್ತೆ ಅಂತಂದ್ರೆ ನಾವಿಲ್ಲಿ ನೆಗೆಟಿವ್ ಸೈನ್ ಅನ್ನ ಯೂಸ್ ಮಾಡಬಹುದು. ಮ್ಯಾಗ್ನಿಟ್ಯೂಡ್ ಅಷ್ಟೇ ಕನ್ಸಿಡರ್ ಮಾಡಿದ್ರೆ ನೆಗೆಟಿವ್ ಸೈನ್ ಅನ್ನ ಡ್ರಾಪ್ ಮಾಡಬಹುದು. ಓಕೆ, ಸೊ millimeter per second ಇದೆ, ಅದನ್ನ ನಾವೇನ್ ಮಾಡ್ಬೇಕು? ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡಬೇಕು ಅಲ್ವಾ? ದಟ್ ಈಸ್ ಈಕ್ವಲ್ ಟು 1 × 10⁻³ 1 millimeter means 10⁻³ ಮೀಟರ್ ಪರ್ ಸೆಕೆಂಡ್. ಸೊ minus 1 × 10⁻³ meter per second. Okay, again what they have given? The induced EMF when the radius is 2 centimeter. So radius ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? radius is equal to 2 centimeter. 2 centimeter means 2 × 10⁻² meter. Okay, so these are the things they have given. Circular loop ಅಂತ ಕೊಟ್ಟಿದ್ದಾರೆ. So area of the, if r is the radius ಆದ್ರೆ area is equal to ಏನಾಗುತ್ತೆ? πr² ಆಗುತ್ತೆ. ಸೊ ನಾವೇನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ? ಇಂಡ್ಯೂಸ್ಡ್ EMF when the radius is 2 centimeter. EMF ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. So according to Faraday's law of electromagnetic induction, the induced EMF is equal to ಏನಾಗುತ್ತೆ? EMF is equal to minus dπb/dt ಅಲ್ವಾ? ಸೊ EMF ಗೆ ಎಕ್ಸ್ಪ್ರೆಷನ್ ಏನಿದೆ? ಮೈನಸ್ dπb/dt ಅಂತ ಬರೀಬಹುದು. ಸೊ ಇಲ್ಲಿ ಪೈ ಗೊತ್ತಿಲ್ಲ ನಮ್ಗೆ. ಪೈ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ಸೊ ದಿಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಡಿಫ್ರೆನ್ಶಿಯೇಷನ್ ಆಫ್ ಪೈ ಬಿ. ಪೈ ಅನ್ನ ನಾವು ಹೇಗೆ ಬರೀತೇವೆ? b.a ಅಂತ ಬರೀತೇವೆ ಅಲ್ವಾ? ಸೊ b.a ಅಂದ್ರೆ BA cos θ. ಪೈ ಬಿ ಅಂದ್ರೆ ಏನಾಯ್ತು? b.a ಅಂದ್ರೆ BA cos θ. θ is equal to 0 means here it is equal to BA ಆಯ್ತು. ಈ ಕೇಸಲ್ಲಿ ಪೈ ಬಿ is equal to B. So BA with respect to t. So in this case B is constant. ಯಾಕಂದ್ರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಸರ್ಕ್ಯುಲರ್ ಲೂಪ್ ಇಟ್ಟಿದ್ದೇವೆ. ಸೊ ಇಲ್ಲಿ ಏನಾಗುತ್ತೆ? B ವ್ಯಾಲ್ಯೂ ಇಸ್ ಕಾನ್ಸ್ಟೆಂಟ್. ಸೊ ಹಾಗಾಗಿ ಇದು ಏನಾಯ್ತು? B ×
dA by dt. ಸೊ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಬಿ ಇಸ್ ಗಿವನ್ ಹಿಯರ್. dA by dt ಎಷ್ಟು? ಏರಿಯಾ ಹೇಗೆ ಚೇಂಜ್ ಆಗ್ತಾ ಇದೆ? ರೇಡಿಯಸ್ ಶ್ರಿಂಕ್ ಆಗ್ತಾ ಇದೆ. ಸೊ ಅಂದ್ರೆ ರೇಡಿಯಸ್ ಡಿಕ್ರೀಸ್ ಆಗ್ತಾ ಇದೆ ವಿತ್ ರಿಸ್ಪೆಕ್ಟ್ ಟು ಟೈಮ್. ಸೊ ಹಾಗಾದ್ರೆ ಏರಿಯಾ ಹೇಗೆ ಚೇಂಜ್ ಆಗತ್ತೆ? ಸೊ ಇದನ್ನ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ dA by dt ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ನೋಡಿದ್ರೆ, ವಿ ನೋ ದಟ್ ಏರಿಯಾ ಇಸ್ ಈಕ್ವಲ್ ಟು ಹೌ ಮಚ್? ಸರ್ಕ್ಯುಲರ್ ಲೂಪ್ ಅಲ್ವಾ? ಸೊ ಈ ಕೇಸಲ್ಲಿ ಸರ್ಕ್ಯುಲರ್ ಲೂಪ್ ಆಗಿದ್ದಕ್ಕೆ ಏರಿಯಾ ಇಸ್ ಈಕ್ವಲ್ ಟು ಹೌ ಮಚ್? ಪೈ ಆರ್ ಸ್ಕ್ವೇರ್. ಓಕೆ, ಸೊ dA by dt ಇಸ್ ಈಕ್ವಲ್ ಟು, ಏರಿಯಾ ಚೇಂಜ್ ಆಗ್ಬೇಕಲ್ವಾ? dA by dt. ನಮ್ಗೆ ಬೇಕಾಗಿದ್ದು dA by dt ಡಿಫ್ರೆನ್ಶಿಯೇಷನ್ ಆಫ್ ಪೈ ಆರ್ ಸ್ಕ್ವೇರ್ ವಿತ್ ರಿಸ್ಪೆಕ್ಟ್ ಟು t. ಸೊ ದಿಸ್ ಇಸ್ ಈಕ್ವಲ್ ಟು dA by dt ಇಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಏರಿಯಾ is equal to differentiation of pi r square ಮಾಡಿದ್ರೆ ಏನಾಗುತ್ತೆ? ಪೈ ಕಾನ್ಸ್ಟೆಂಟ್ ಆಯ್ತು. ದಿಸ್ ಇಸ್ ಈಕ್ವಲ್ ಟು 2 pi r ಇಂಟು ಡಿ ಆರ್ ಬೈ ಡಿ ಟಿ ಬರೀಬಹುದಲ್ವಾ? ದಿಸ್ ಇಸ್ 2 pi r ಇಂಟು ಡಿ ಆರ್ ಬೈ ಡಿ ಟಿ. ಓಕೆ, ಫಸ್ಟ್ ನಾವೇನ್ ಮಾಡುವ? ಇಲ್ಲಿ dA by dt ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಆರ್ ವ್ಯಾಲ್ಯೂ ದೇ ಹ್ಯಾವ್ ಗಿವನ್ 2 ಇಂಟು 10⁻⁻² ಮೀಟರ್. ಓಕೆ, ಸೊ ಪೈ ವ್ಯಾಲ್ಯೂ ಗೊತ್ತು. dr by dt also given 1 into 10⁻⁻3. Okay. So dA by dt is equal to 2 into pi value is 3.14 into r value ಎಷ್ಟಿದೆ? 2 into 10⁻⁻² ಇದೆ. 2 into 10⁻⁻² ಅಂದ್ರೆ ನಾವು ಹೇಗೆ ಬರೀಬಹುದು ಇದನ್ನ? 0.02 ಬರೀಬಹುದು ಅಲ್ವಾ? So 0.02, 2 into 10⁻⁻² means into dr by dt. Where is dr by dt? 1 into 10⁻⁻3. Magnitude ಅನ್ನು ತಗೊಳ್ಳುವ. 1 into 10⁻⁻3 means it is 0.001 ಆಗತ್ತೆ. 1 into 10⁻⁻3. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ here we get dA by dt is equal to, ಸೊ ಎಷ್ಟು ಬರುತ್ತೆ ಅಂದ್ರೆ ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ 2 into 4, 4 into 3.14 ಮಾಡಿದ್ರೆ, ಸೊ ದ ಆನ್ಸರ್ ಕಮ್ಸ್ 0.00126. ಇದು ಯಾವುದು? ಏರಿಯಾ ಚೇಂಜ್ ಆಗೋದಾಯ್ತು. dA by dt is equal to 0.0001256 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಏರಿಯಾ ಬೈ ಟೈಮ್ ಅಂತಿದೆ, ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಆಗತ್ತೆ. ಸೊ ನಮ್ಗೇನ್ ಬೇಕಿಲ್ಲಿ? ಇಷ್ಟನ್ನೇ ಕ್ಯಾಲ್ಕುಲೇಟ್ ಮಾಡೋದಲ್ಲ, ನಮ್ಗೇನ್ ಕ್ಯಾಲ್ಕುಲೇಟ್ ಮಾಡಬೇಕು? EMF ಬೇಕಿಲ್ಲ ಅಲ್ವಾ? ಇಂಡ್ಯೂಸ್ಡ್ EMF ಬೇಕು. ಸೊ EMF ಈಸ್ ಈಕ್ವಲ್ ಟು, ಸೊ ಇಲ್ಲೂ ಕೂಡ ನೆಗೆಟಿವ್ ಸೈನ್ ಅನ್ನ ತಗೊಂಡ್ರೆ ಮೈನಸ್ ಇಂಟು ಮೈನಸ್, ಇಲ್ಲಿ ನೆಗೆಟಿವ್ ಸೈನ್ ಅನ್ನ ಕನ್ಸಿಡರ್ ಮಾಡ್ತಾ ಹೋದ್ರೆ ಪ್ಲಸ್ ಆಗತ್ತೆ. ಸೊ ಹಾಗಾಗಿ ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಪ್ಲಸ್ ಅಂತಾನೆ ಇರ್ತದೆ. ಸೊ ಬಿ ಇಂಟು dA by dt. ಬಿ ವ್ಯಾಲ್ಯೂ ಎಷ್ಟಿದೆ? 0.025 ಇಂಟು 0.0001256. ಸೊ ದಿಸ್ ಇಸ್ ಈಕ್ವಲ್ ಟು 0.025 ಇಂಟು 0.0001256. ಆಕ್ಚುಲಿ ಇಲ್ಲಿ ನಾವು ಪೈ ಅನ್ನ ಹಾಗೆ ಇಟ್ಟು ಕೂಡ ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ದ ವ್ಯಾಲ್ಯೂ ಕಮ್ಸ್, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಸೊ ಇದೆಷ್ಟು ಬರುತ್ತೆ ಅಂದ್ರೆ 0.12345 ಬರುತ್ತೆ. 314. The value comes like this, or this is equal to 1 2 3 4 5 6 3.14 into 10⁻⁻6 ವೋಲ್ಟ್ ಬಂತು. ಯಾವುದು? EMF. ಬಟ್ ಆದ್ರೆ ಇಲ್ಲಿ 3.14 into 10⁻⁻6 ವೋಲ್ಟ್ ಅಂತಿದೆ. ಸೊ ಇಲ್ಲಿ 3.14 ಮೀನ್ಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 3.14 ಅಂದ್ರೆ ಪೈ ಅಂತ ಬರೀಬಹುದು. ಪೈ ಇಂಟು 10⁻⁻6 ವೋಲ್ಟ್, ಆರ್ ದಿಸ್ ಇಸ್ ಈಕ್ವಲ್ ಟು ಮೈಕ್ರೋದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಪೈ ಮೈಕ್ರೋ ವೋಲ್ಟ್. ಸೊ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್, ಪೈ ಮೈಕ್ರೋ ವೋಲ್ಟ್. EMF, induced EMF is equal to ಇಷ್ಟ ಆಗುತ್ತೆ. ಓಕೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ we move to the next question. 16th ಒನ್ನಿಗೆ ಹೋದ್ರೆ
a circular coil of radius 8 centimeter. So ಏನ್ ಕೊಟ್ಟಿದ್ದಾರೆ? Radius of the coil ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? Radius of the coil is equal to 8 centimeter ಇದೆ. Radius is equal to 8 centimeter. That means ಸೆಂಟಿಮೀಟರ್ ಅನ್ನ ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ 8 into 10 raised to minus 2 meter. 400 turns. Number of turns is how much? N is equal to 400. And resistance is 2 ohm. Capital R. Resistance is equal to how much? 2 ohms ಇದೆ. Is placed with its plane perpendicular to the horizontal component of the Earth's magnetic field. So ಏನಿದೆ? Horizontal component of Earth's magnetic field ಗೆ ಏನ್ ಮಾಡಿದ್ದಾರೆ? ಪರ್ಪೆಂಡಿಕ್ಯುಲರ್ ಆಗಿ ಇಟ್ಟಿದ್ದಾರೆ. ಅಂದ್ರೆ ಇದು horizontal component of Earth's magnetic field ಆದ್ರೆ, so this coil is placed like this. It is perpendicular to horizontal component of Earth's magnetic field. It is rotated about. Okay. In this case, ನಾವು ನಾರ್ಮಲ್ ಎಳೆದ್ರೆ, ಸೊ ಇದಕ್ಕೆ ನಾರ್ಮಲ್ ಎಳೆದ್ವಿ ಅಂತಂದ್ರೆ ಈ ಕಾಯಿಲಿನ ಪ್ಲೇನ್ ಆಫ್ ದಿ ಕಾಯಿಲಿಗೆ ನಾರ್ಮಲ್ ಎಳೆದ್ರೆ ಈ ಡೈರೆಕ್ಷನ್ ಅಲ್ಲಿ ಬಂತು. ಸೊ ಇನ್ ದಿಸ್ ಕೇಸ್ ಥೀಟಾ ಇಸ್ ಈಕ್ವಲ್ ಟು ಏನಾಯ್ತು? 0 ಡಿಗ್ರಿ ಆಯ್ತು ಅಲ್ವಾ? ಸೊ ಯಾಕಂದ್ರೆ ಆಂಗಲ್ ಬಿಟ್ವೀನ್ ಬಿ ಅಂಡ್ ಎ ಇಸ್ ಈಕ್ವಲ್ ಟು 0 ಡಿಗ್ರಿ. ಓಕೆ, ನೆಕ್ಸ್ಟ್ ಕೇಸ್ ಅಲ್ಲಿ ಏನ್ ಹೇಳ್ತಾರೆ ಅವರು? ಇಟ್ ಈಸ್ ರೊಟೇಟೆಡ್ ಅಬೌಟ್ ಅ ವರ್ಟಿಕಲ್ ಡಯಾಮೀಟರ್ ಥ್ರೂ 180 ಡಿಗ್ರಿ. ಸೊ ವರ್ಟಿಕಲ್ ಡಯಾಮೀಟರ್ ಅಲ್ಲಿ 180 ಡಿಗ್ರಿ ರೊಟೇಟ್ ಮಾಡಿದ್ರೆ ಇನ್ 0.30 ಸೆಕೆಂಡ್ಸ್. ಸೊ ಥೀಟಾ 1 is equal to 0 ಡಿಗ್ರಿ ಆದ್ರೆ, ಥೀಟಾ 2 is equal to, ಅಥವಾ ಥೀಟಾ ಇನಿಷಿಯಲ್ is 0 ಡಿಗ್ರಿ ಆದ್ರೆ, ಥೀಟಾ ಫೈನಲ್ is equal to ಎಷ್ಟು ಹೇಳ್ತಾರೆ ಅವರು? 180 ಡಿಗ್ರಿ. ಇನ್ 0.30 ಸೆಕೆಂಡ್ಸ್. ಡೆಲ್ಟಾ ಟಿ is equal to how much? 0.30 seconds. Okay. Horizontal component of Earth's magnetic field at this place is, andre B value they have given, that is equal to 3 into 10 raised to minus 5 Tesla. The magnitude of current induced in the coil anna calculate ಮಾಡಬೇಕು. ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? I ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ I ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? EMF ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಕಾಸ್ I is equal to ಏನಾಗತ್ತೆ? I is equal to E by R ಅಂತ ಬರೀಬಹುದು. ಓಮ್ಸ್ ಲಾ ಪ್ರಕಾರ EMF is equal to I into R or I is equal to E by R. ಓಕೆ, ಸೊ ಈಗ E ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. R they have given resistance is equal to 2 ohm ಅಂತ ಕೊಟ್ಟಿದ್ದಾರೆ. ಸೊ EMF ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ಅಕಾರ್ಡಿಂಗ್ ಟು ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ EMF is equal to ಏನಾಗತ್ತೆ? EMF is equal to rate of change of magnetic flux linked with the coil, d pi b by dt ಅಲ್ವಾ? ಸೊ d pi b by dt. ಸೊ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ತಗೊಳ್ತಾ ಇದ್ದೇವೆ. ಸೊ ದಿಸ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಯಾಕಂದ್ರೆ ಡೆಲ್ಟಾ ಟಿ ದೇ ಹ್ಯಾವ್ ಗಿವನ್, ಟಿ ಟಿ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ. ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬೇಕು ಅಂದ್ರೆ ಡೆಲ್ಟಾ ಪೈ ಬಿ ಬೇಕು. ದಟ್ ಈಸ್ ಈಕ್ವಲ್ ಟು ಫೈನಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮೈನಸ್ ಇನಿಷಿಯಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಓಕೆ, ಸೊ ಫೈನಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ? ವಾಟ್ ಇಸ್ ಫೈನಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹಿಯರ್ ಅಂಡ್ ಇನಿಷಿಯಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್? ಸೊ ಫೈನಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು, ಫ್ಲಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಏನಿದೆ? ಬಿ ಎ ಕಾಸ್ ಥೀಟಾ. ಇಲ್ಲಿ ಓಕೆ, ಎನ್ ಅನ್ನ ಇಲ್ಲೇ ಸೇರಿಸ್ಬಿಡೋಣ, ಎನ್ ಇಂಟು ಡಿ ಪೈ ಬೈ ಡಿ ಟಿ. ಸೊ ಫೈನಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಏನಿದೆ ಫಾರ್ಮುಲಾ? ಬಿ ಎ ಕಾಸ್ ಥೀಟಾ ಅಲ್ವಾ? ಸೊ ಬಿ ಎ ಕಾಸ್ ಥೀಟಾ ಆರ್ ದಿಸ್ ಇಸ್ ಈಕ್ವಲ್ ಟು ಬಿ ಇಂಟು ಎ ಕಾಸ್ ಥೀಟಾ. ಎಷ್ಟಿದೆ? ಕಾಸ್ ಥೀಟಾ ಎಫ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ ಬಿ ಎಷ್ಟಿದೆ? ಬಿ ವ್ಯಾಲ್ಯೂ, ವಾಟ್ ಇಸ್ ಬಿ ವ್ಯಾಲ್ಯೂ? 3 into 10 raised to minus 5 into what is the area? ಓಕೆ, ಸರ್ಕ್ಯುಲರ್ ಕಾಯಿಲ್ ಇದೆ ಅಲ್ವಾ? ಏರಿಯಾ ಅಂದ್ರೆ ಏನಾಗುತ್ತೆ? R is equal to 8 into 10 raised to minus 2 ಆದ್ರೆ ಏರಿಯಾ is equal to pi r square ಆಗತ್ತೆ. pi into r square ಅಂದ್ರೆ 8 into 10 raised to minus 2 whole square. BA cos 180 is minus 1. Okay, the value comes here. ಸೊ ಇಲ್ಲಿ ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಪೈ ಹಾಗೆ ಇಡಿ, 64 into 3 ಮಾಡಿದ್ರೆ, ಸೊ
ವ್ಯಾಲ್ಯೂ ಕಮ್ಸ್ 192. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ? -192. ನೆಗೆಟಿವ್ ಸೈನ್ ಇದೆ ಅಲ್ವಾ? ಇಂಟು ಪೈ ಇಂಟು 10 raised to -5 -4, ದಟ್ ಈಸ್ 10 raised to -9 ಬಂತು. ಇದು ಯಾವುದು? ಫೈನಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಈಗ ಇನಿಷಿಯಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಷ್ಟಿದೆ ಅಂತ ನೋಡಿದ್ರೆ, ಸೊ ಇನಿಷಿಯಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಹೌ ಮಚ್? BA cos theta initial ಅಲ್ವಾ? ಸೊ ದಿಸ್ ಇಸ್ ಈಕ್ವಲ್ ಟು BA cos theta initial ಎಷ್ಟಿದೆ? 0 ಡಿಗ್ರಿ ಇದೆ, ಅಂದ್ರೆ BA cos 0. ಸೊ ದಟ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ? B ವ್ಯಾಲ್ಯೂ ಇಸ್ ಅಗೇನ್ 3 into 10 raised to -5 into pi r square, 8 into 10 raised to -2 whole square into +1. So the value comes +192 pi into 10 raised to -9 ವೆಬರ್ಸ್ ಅಲ್ಲಿ ಬರುತ್ತೆ. ವೆಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಇದು ಪೈ ಇನಿಷಿಯಲ್ ಆಯ್ತು, ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನಿಷಿಯಲ್. ಸೊ ಎಷ್ಟಿದೆ ಅಂತ. ಸೊ ಈಗ ನಾವು ಯಾವ್ದನ್ನ ಕ್ಯಾಲ್ಕುಲೇಟ್ ಮಾಡಬೇಕು? EMF ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ EMF is equal to N into d pi by dt ಅಲ್ವಾ? ಸೊ ದಿಸ್ is equal to N is how much? 400 into, so pi, delta pi is equal to ಏನಾಯ್ತು ಇಲ್ಲಿ? delta pi is equal to pi f minus pi initial, that is equal to -192 pi, again -192 pi, ಅಂದ್ರೆ -2 into 192 pi into 10 raised to -9 ಆಯ್ತು. So the value comes here 400 into d pi b is equal to ಎಷ್ಟು? 2 into 192 into pi value is 3.14 into 10 raised to -9 divided by dt is how much? 0.3 ಅಲ್ವಾ? 0.30 seconds. So this is equal to, ಇವೆಲ್ಲವನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರ್ತದಂದ್ರೆ 1.6 into 10 raised to -3 ಬರುತ್ತೆ. ಸೊ ಇದು ಯಾವುದು? EMF 1.6 into 10 raised to -3 volts ಬಂದಿದ್ದು EMF. ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಹೇಳಿ? ಇಲ್ಲಿ EMF ಅಷ್ಟೇ ಕ್ಯಾಲ್ಕುಲೇಟ್ ಮಾಡೋದಲ್ಲ, ಬಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಕರೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಫಾರ್ಮುಲಾ ಏನಿದೆ? I is equal to E by R ಅಂತ ಇದೆ ಅಲ್ವಾ? ಸೊ EMF ಎಷ್ಟು ಬಂತು? 1.6 into 10 raised to -3 divided by 2. ಸೊ 1.6 divided by 2 ಅಂದ್ರೆ that is equal to 0.8 into 10 raised to -3, or this is equal to 8 into 10 raised to -4 ಬರುತ್ತೆ. ಆನ್ಸರ್ ಎಷ್ಟು ಬಂತು? 8 into 10 raised to -4 amperes ಬಂತು. ಸೊ ಕರೆಂಟ್ ಎಷ್ಟು ಬಂತು? ಹಾಗಾದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದಕ್ಕೆ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆಗುತ್ತೆ. 8 into 10 raised to -4 amperes. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. 17.1, ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು 16th ಗೆ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸೊ ಜಸ್ಟ್ ಚೇಂಜ್ ಮಾಡಬೇಕಾಗಿದ್ದು ಅಗೇನ್ ಇಲ್ಲೂ ಅಷ್ಟೇ, ಅ ಸ್ಕ್ವೇರ್ ಲೂಪ್ ಆಫ್, ಅಲ್ಲಿ ಸರ್ಕ್ಯುಲರ್ ಲೂಪ್ ಕೊಟ್ಟಿದ್ರು, ಇಲ್ಲೇನ್ ಕೊಟ್ಟಿದ್ದಾರೆ? ಸ್ಕ್ವೇರ್ ಲೂಪ್ ಕೊಟ್ಟಿದ್ದಾರೆ. ಓಕೆ, ಆಫ್ ಸೈಡ್ 12 ಸೆಂಟಿಮೀಟರ್. L is equal to how much they have given? 12 centimeter. 12 centimeter means 12 into 10 raised to -2 meter. Okay. And resistance 0.60 ohm. ಸೊ ಸ್ಕ್ವೇರ್ ಲೂಪ್ ಕೊಟ್ಟಿದ್ದಾರೆ, ಏರಿಯಾವನ್ನ ತಗೊಂಡ್ರೆ ಏನಾಗುತ್ತೆ? ಏರಿಯಾ is equal to L square ಆಯ್ತು, ಅಂದ್ರೆ 12 into 10 raised to -2 whole square. That is equal to how much? 144 into 10 raised to -4, ಅಥವಾ ಇದನ್ನ ನಾವು ಹೇಗೆ ಬರೀಬಹುದು? 1.44 into 10 raised to -2 ಮೀಟರ್ ಸ್ಕ್ವೇರ್ ಅಂತ ಬರೀಬಹುದು. ಏರಿಯಾ ಸಿಕ್ತು. ಇನ್ನೇನ್ ಕೊಟ್ಟಿದ್ದಾರೆ? ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ವಾಟ್ ಇಸ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ? 0.60 ohm. ಓಕೆ, ಇಸ್ ಪ್ಲೇಸ್ಡ್ ವರ್ಟಿಕಲಿ ಇನ್ ದ ಈಸ್ಟ್ ವೆಸ್ಟ್ ಪ್ಲೇನ್. ಸ್ಕ್ವೇರ್ ಲೂಪ್ ಅನ್ನ ಹೇಗಿಟ್ಟಿದ್ದಾರೆ? ಲೂಪ್ ಅನ್ನ
it is placed vertically in the east-west plane. So, ಇದು ಸೌತ್, ನಾರ್ತ್, ಈಸ್ಟ್, ವೆಸ್ಟ್ ಆದ್ರೆ ವರ್ಟಿಕಲಿ ಇನ್ ದ ಈಸ್ಟ್ ವೆಸ್ಟ್ ಪ್ಲೇನ್ ಅಂದ್ರೆ ಹೀಗಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಸ್ಕ್ವೇರ್ ಅನ್ನ. ಓಕೆ, ಸೊ ಹೀಗಿಟ್ಟಿದ್ದಾರೆ. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ a uniform magnetic field of 0.10 Tesla. B1 is equal to 0.10 Tesla is set up across the plane in northeast direction. So northeast direction ಅಂದ್ರೆ ಹೇಗಾಗಬೇಕು, ಹೀಗೆ ಅಲ್ವಾ. ಸೊ ಇದು ಸ್ಕ್ವೇರ್ ಇರುವಂತದ್ದು, ಇದು ಇಲ್ಲಿ. ಸೊ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಅಂದ್ರೆ ಈ ಆಂಗಲ್ ಎಷ್ಟಾಗತ್ತೆ ಇಲ್ಲಿ ಹೇಳಿ, 45 ಡಿಗ್ರಿ ಆಯ್ತು. ಸೊ θ1 is equal to ಎಷ್ಟಾಯ್ತು, ಇದನ್ನ ಗೆಸ್ ಮಾಡುವಂತದ್ದು, ಇದನ್ನ ಫೈಂಡ್ ಔಟ್ ಮಾಡೋದು ಇಂಪಾರ್ಟೆಂಟ್ ಆಗತ್ತೆ. ಸೊ θ1 is equal to 45 ಡಿಗ್ರಿ ಆಯ್ತು. ನೆಕ್ಸ್ಟ್ ಕೇಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡಿಕ್ರೀಸ್ ಟು 0 ಅಂದ್ರೆ B2 is equal to ಏನ್ ಮಾಡಿದ್ದಾರೆ, 0 in 0.6 seconds. ಸೊ ಟೈಮ್ ಎಷ್ಟಿಟ್ಟಿದ್ದಾರೆ, ಡೆಲ್ಟಾ ಟಿ is equal to 0.6 seconds. At a steady rate, ಚೇಂಜ್ ಆಗ್ತಾ ಇರೋದು ಒಂದು ಸ್ಟಡಿ ರೇಟ್ ಅಲ್ಲಿ ಚೇಂಜ್ ಆಗ್ತಾ ಇದೆ. ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಡ್ಯೂರಿಂಗ್ ದಿಸ್ ಟೈಮ್ ಇಂಟರ್ವಲ್ ಅಂದ್ರೆ ಐ ಅನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಹೇಗ್ ಮಾಡೋದು, ಆಲ್ಮೋಸ್ಟ್ ಸಿಮಿಲರ್ ಟು ಲಾಸ್ಟ್ ಪ್ರಾಬ್ಲಮ್, ಇಲ್ಲಿ ಸ್ವಲ್ಪ ಚೇಂಜಸ್ ಅಷ್ಟೇ. ಸೊ ಹಿಯರ್ ವಿ ಟೇಕ್, ಸೊ ಹೇಗ್ ಮಾಡಬಹುದು, ಏರಿಯಾವನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ. π1 ಇನಿಷಿಯಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಷ್ಟಿದೆ, ಫೈನಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಷ್ಟಿದೆ, ಯಾಕಂದ್ರೆ E is equal to ಏನ್ ಬರೀತೇವೆ ನಾವು ಇಲ್ಲಿ, ನಂಬರ್ ಆಫ್ ಟರ್ನ್ಸ್ ಏನ್ ಕೊಟ್ಟಿಲ್ಲ, dπb/dt ಅಂತ ಬರೀಬಹುದು. ಸೊ ಈಗ dπb ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದನ್ನ ಮಾಡ್ಲಿಕ್ಕೆ ಏನ್ ಮಾಡ್ತೇವೆ, 5f ಮೈನಸ್ π ಇನಿಷಿಯಲಿ ಮಾಡಬಹುದು. ಓಕೆ, ಅಥವಾ ಇಲ್ಲಿ ಸೊ ಹೀಗೆ ಮಾಡೋ ಬದಲು dπb/dt. ಸೊ ದಿಸ್ ಇಸ್ ಈಕ್ವಲ್ ಟು ಡಿಫ್ರೆನ್ಶಿಯೇಷನ್ ಆಫ್ π ಅಂದ್ರೆ ಹೇಗ್ ಬರೀತೇವೆ ನಾವು, b.a, ಹಿಯರ್ b.a ಅಂತ ಬರೀಬಹುದು. θ is equal to 45 ಡಿಗ್ರಿ ಅಲ್ವಾ. ಜಸ್ಟ್ ಅ ಮಿನಿಟ್. ಸೊ dπb/dt ಅಂತ ಮಾಡ್ತಾ ಇದ್ದಾರೆ. ಸೊ π ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ π1 is equal to ಏನಾಗತ್ತೆ, b.a or ba cos θ 1 ಆಯ್ತು. ಸೊ ಬಿ ವ್ಯಾಲ್ಯೂ ಎಷ್ಟಿದೆ, ಇನಿಷಿಯಲಿ 0.10 ಇದೆ, ಇಂಟು ಏರಿಯಾ ಎಷ್ಟಿದೆ, 1.44 ಇಂಟು 10⁻⁻² ಇಂಟು ಕಾಸ್ θ1. θ1 ಎಷ್ಟುಂಟು, 45 ಡಿಗ್ರಿ ಇದೆ ಅಂದ್ರೆ ಕಾಸ್ 45 ಡಿಗ್ರಿ. ಸೊ ದಿಸ್ ಇಸ್ ಈಕ್ವಲ್ ಟು 0.10 ಇಂಟು 1.44 ಇಂಟು 10⁻² ಇಂಟು ಕಾಸ್ 45 ವ್ಯಾಲ್ಯೂ ಎಷ್ಟಿದೆ, 1/√2 ಇದೆ ಅಲ್ವಾ. ಕಾಸ್ 45 ಅಂದ್ರೆ 1/√2 ಆರ್ ಇದರ ವ್ಯಾಲ್ಯೂ ಇಸ್ 0.707 ಬರ್ತದೆ. ಓಕೆ, ಸೊ ಇಲ್ಲಿ π1 ವ್ಯಾಲ್ಯೂವನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ವ್ಯಾಲ್ಯೂಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ π1 ವ್ಯಾಲ್ಯೂವನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ದ ವ್ಯಾಲ್ಯೂ ಕಮ್ಸ್ 9.8 ಇಂಟು 10⁻⁴. ಸೊ ಇದನ್ನ ಹೇಗ್ ಬರೀಬಹುದು, 9.8 ಇಂಟು ಸ್ಕ್ವೇರ್ ರೂಟ್ ಎಲ್ಲ ತೆಗೆದು ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ 0.098 ಇಂಟು 10⁻² ಬರುತ್ತೆ. ಸೊ ಅದನ್ನ ನಾನು ಹೇಗ್ ಬರೀತೇನೆ, 9.8 ಇಂಟು 10⁻⁴ ವೆಬರ್ ಅಂತ ಬರೆಯೋಣ. ಇದು ಯಾವುದು, π1 ಇನಿಷಿಯಲಿ. ಸೊ ಇನ್ ದಿಸ್ ಕೇಸ್ π2 is equal to ಏನಿದೆ, ಫೈನಲ್ is equal to π2 is equal to ba cos θ ತಗೊಂಡ್ರೆ ಹಿಯರ್ b is equal to 0. ಸೊ ಹಾಗಾಗಿ π2 is equal to ಏನಾಯ್ತು, 0 ಆಯ್ತು. ಸೊ ಇನ್ನು ಉಳಿದಿದ್ದು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು, EMF ಅನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಲ್ವಾ. ಸೊ EMF is equal to dπb/dt. ಓಕೆ, ಸೊ dπb ಎಷ್ಟು ಬಂತು, ಫೈನಲ್ ಮೈನಸ್ ಇನಿಷಿಯಲ್ 9.8 ಇಂಟು 10⁻⁻⁴, 9.8 ಇಂಟು 10⁻⁴ ಡಿವೈಡೆಡ್ ಬೈ, ಸೊ ಇಲ್ಲಿ ನೆಗೆಟಿವ್ ಬಂದ್ರೆ ಈ ನೆಗೆಟಿವ್ ಸೈನ್ ಜೊತೆ ಕ್ಯಾನ್ಸಲ್ ಆಗುತ್ತೆ. ಸೊ 9.8 ಇಂಟು 10⁻⁴ ಡಿವೈಡೆಡ್ ಬೈ
ಟೈಮ್ ಎಷ್ಟಿದೆ? 0.6 seconds ಇದೆ. ಓಕೆ, 0.6 seconds. ಸೊ ದಿಸ್ ಇಸ್ ಈಕ್ವಲ್ ಟು, ಇದರ ವ್ಯಾಲ್ಯೂ ಎಷ್ಟು ಬರ್ತದಂದ್ರೆ 1.6 ಬರುತ್ತೆ. 1.6 ಇಂಟು 10⁻⁻3, 9.8 ಡಿವೈಡ್ ಬೈ 0.6 ಮಾಡಿದ್ರೆ, ಸೊ 6 ಮಾಡಿದ್ರೆ 1.6 ಇಂಟು 10⁻⁻3 ವೋಲ್ಟ್ಸ್ ಬಂತು. ಇದು ಯಾವುದು? EMF ಆಯ್ತು. EMF ಅಲ್ಲ, ನಮ್ಗೆ ಕೇಳಿದ್ದು ಯಾವುದು? ಕರೆಂಟ್ ಅನ್ನ ಕೇಳಿದಾರಲ್ವಾ? ಸೊ ಕರೆಂಟ್ ಈಸ್ ಈಕ್ವಲ್ ಟು I ಈಸ್ ಈಕ್ವಲ್ ಟು EMF ಡಿವೈಡೆಡ್ ಬೈ R ಆಗುತ್ತೆ. 1.6 ಇಂಟು 10⁻⁻3 ಡಿವೈಡೆಡ್ ಬೈ R ಈಸ್ ಹೌ ಮಚ್? ಎಷ್ಟು ಕೊಟ್ಟಿದ್ದಾರೆ? 0.6 ಅಲ್ವಾ? R is 0.60. So this is equal to, so 2.67 into 2.67 into 10⁻⁻3 amperes. ಇದು current value. So ಯಾವುದು? ಆಪ್ಷನ್ B is the correct answer ಆಗುತ್ತೆ. 2.67 into 10⁻⁻3. This is the correct answer. Okay. Next we move to the next problem. ಸೊ ಈ ಪ್ರಾಬ್ಲಮ್ ಹಾಗೂ ಹಿಂದಿನ ಪ್ರಾಬ್ಲಮ್ ಆಲ್ಮೋಸ್ಟ್ ಸಿಮಿಲರ್ ಇತ್ತು, ಬಟ್ ಆದ್ರೆ ಜಸ್ಟ್ ವೇರಿಯೇಷನ್ ಅಂದ್ರೆ ಅಲ್ಲಿ ಸರ್ಕ್ಯುಲರ್ ಲೂಪ್ ಅನ್ನ ಯೂಸ್ ಮಾಡಿದ್ರೆ, ಇಲ್ಲಿ ನಾವು ಸ್ಕ್ವೇರ್ ಲೂಪ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದಿ 18th ಪ್ರಾಬ್ಲಮ್. ಅ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಆಫ್ 100 ಟರ್ನ್ಸ್. ಏನ್ ಕೊಟ್ಟಿದ್ದಾರೆ? ಒಂದು ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಕೊಟ್ಟಿದ್ದಾರೆ ಆಫ್ 100 ಟರ್ನ್ಸ್. ವಾಟ್ ದೇ ಹ್ಯಾವ್ ಗಿವನ್? N is equal to 100 turns, small n ಅಥವಾ capital N ಯಾವುದನ್ನು ಯೂಸ್ ಮಾಡಿ, and size is 0.1 meter into 0.05 meter. ಅಂದ್ರೆ area is equal to 0.1 into 0.05 meter square. Is placed perpendicular to the magnetic field of 0.1 Tesla. ಅಂದ್ರೆ B1 is equal to 0.1 Tesla. If the field drops to 0.05 Tesla, B2 is equal to 0.05 Tesla in 0.05 seconds. Andre delta T is equal to 0.05 seconds. The magnitude of EMF induced in the coil. EMF induced ಎಷ್ಟಾಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ನಾವಿಲ್ಲಿ. ಓಕೆ, ಸೊ here theta is equal to how much? Theta is equal to ಎಷ್ಟಾಗತ್ತೆ? Perpendicular. It is placed perpendicular to a magnetic field of 0.1 Tesla. That means theta is equal to 0 degree ಆಯ್ತು. ಸೊ ಬಹಳ ಸಿಂಪಲ್ ಒನ್. ಇಲ್ಲಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಆವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ತಗೊಳ್ಳುವಾಗ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕನ್ಸಿಡರ್ ಮಾಡ್ತೇವೆ. ಓಕೆ, so EMF is equal to, what is EMF? According to Faraday's law of electromagnetic induction, minus d pi by dt. Alva? So this is equal to minus of d pi by dt. Differentiation of pi b ಗೆ ಫಾರ್ಮುಲಾ ಏನಿದೆ? b dot a ಇದೆ, ಅಥವಾ NBA cos theta ಅಂತ ಬರೀಬಹುದು ವಿತ್ ರೆಸ್ಪೆಕ್ಟ್ ಟು t. ಸೊ ಮ್ಯಾಗ್ನಿಟ್ಯೂಡ್ ಅಷ್ಟೇ ತಗೊಳ್ತೇನೆ, ನೆಗೆಟಿವ್ ಸೈನ್ ಅನ್ನ ಡ್ರಾಪ್ ಮಾಡುವ ಇಲ್ಲಿ ಬೇಕಿದ್ರೆ. ಸೊ n ಕಾನ್ಸ್ಟೆಂಟ್ ಆಯ್ತು, n ಅನ್ನ ಹೊರಗೆ ತೆಗಿಬಹುದು. ಸೊ a ಇಸ್ ಕಾನ್ಸ್ಟೆಂಟ್, ಏರಿಯಾ ಏನು ಚೇಂಜ್ ಆಗ್ತಾ ಇಲ್ಲ, a ಅನ್ನ ಹೊರಗೆ ತೆಗಿಬಹುದು. cos theta ಮೀನ್ಸ್ cos 0 is 1 ಆಗತ್ತೆ. ಉಳ್ಕೊಳ್ಳೋದು ಯಾವುದು? dB by dt. ಸೊ ಅಂದ್ರೆ dB ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ನಿಮ್ಗೆ. ಸೊ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ EMF is equal to ಏನ್ ಬರುತ್ತೆ? So EMF is equal to, induced EMF is equal to, N is how much? 100 into area is how much? 0.1 into 0.05, 0.1 into 0.05 into delta B. dB means B2 minus B1. Alva? B2 minus B1 divided by delta T. Delta T is how much? 0.05 seconds. Or this is equal to 100 into 0.1. EMF is equal to 100 into 0.1 into B2 minus B1. 0.05 minus
0.1 ಅಲ್ವಾ? ಸೊ 0.05 ಮೈನಸ್ 0.1 ತಗೊಂಡ್ರೆ the field drops to 0.05 Tesla. So ಅಂದ್ರೆ 0.05 minus 0.1 ಎಲ್ಲವನ್ನ ಕ್ಯಾಲ್ಕುಲೇಷನ್ ಮಾಡಿ ಡಿವೈಡ್ ಬೈ 0.05. ಇಲ್ಲಿ ಅಗೇನ್ ಇನ್ನೊಂದು 0.05 ಇದೆ ಏರಿಯಾದ್ದು. ಸೊ ದ ಆನ್ಸರ್ ಕಮ್ಸ್ ಹಿಯರ್ EMF is equal to ಕ್ಯಾಲ್ಕುಲೇಷನ್ ಮಾಡಿದ್ರೆ ಕಂಪ್ಲೀಟ್ ಮಾಡಿದ್ರೆ ದಿಸ್ ಕಮ್ಸ್ 0.5 ವೋಲ್ಟ್ ಅಲ್ಲಿ ಬರುತ್ತೆ. ಸೊ ದ ವ್ಯಾಲ್ಯೂ ಕಮ್ಸ್ 0.5 ವೋಲ್ಟ್ಸ್. ಓಕೆ, ಸೊ ಇಲ್ಲಿ ಮೈನಸ್ ಹಾಕಿದ್ರೆ ಅಗೇನ್ ನೆಗೆಟಿವ್ ಸೈನ್ ಇತ್ತು, ನೆಗೆಟಿವ್ ನೆಗೆಟಿವ್ ಪ್ಲಸ್ ಆಗುತ್ತೆ. ಈ ನೆಗೆಟಿವ್ ಸೈನ್ ಅನ್ನ ಇಲ್ಲಿ ತನಕ ಕ್ಯಾರಿ ಮಾಡಿದ್ರೆ ದಿಸ್ ಕಮ್ಸ್ ನೆಗೆಟಿವ್ ಇನ್ ಟರ್ಮ್ಸ್ ಆಫ್ ನೆಗೆಟಿವ್. 0.1 ಬೈ ಮೈನಸ್ 0.05 ಮೀನ್ಸ್ ಮೈನಸ್ 0.05 ಬರುತ್ತೆ. ಸೊ ನೆಗೆಟಿವ್ ಅಲ್ಲಿ ಬರುತ್ತೆ. ಸೊ ನೆಗೆಟಿವ್ ಇಂಟು ನೆಗೆಟಿವ್ ದಟ್ ಈಸ್ ಪ್ಲಸ್ ಆಗುತ್ತೆ. EMF is 0.5 volts. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. 18th ಕ್ವಶನ್ ಗೆ ಆಪ್ಷನ್ ಸಿ ಇಸ್ ಕರೆಕ್ಟ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, 19th ಕ್ವಶನ್ ತಗೊಂಡ್ರೆ a uniform magnetic field B points vertically up and is slowly changed in magnitude. Okay, but not in direction. The rate of change of the magnetic field is alpha. A conducting ring of radius R and a resistance R is held perpendicular to the magnetic field and is totally inside it. The induced current in the ring is. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದಿದ್ರೆ ಏನ್ ಹೇಳ್ತಾರ? ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ, ಅದು ಎಷ್ಟು ಹೇಳ್ತಾರೆ ಅವರು? ಬಿ ಪಾಯಿಂಟ್ಸ್ ವರ್ಟಿಕಲಿ ಅಪ್ ಅಂಡ್ ಇಸ್ ಸ್ಲೋಲಿ ಚೇಂಜ್ಡ್ ಇನ್ ಮ್ಯಾಗ್ನಿಟ್ಯೂಡ್. ಸೊ ಇದು ವರ್ಟಿಕಲಿ ಅಪ್ ಇದೆ ಅಂಡ್ ಸ್ಲೋಲಿ ಚೇಂಜ್ ಇನ್ ಮ್ಯಾಗ್ನಿಟ್ಯೂಡ್. ಇದರ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ತಾ ಇದೆ ಬಟ್ ನಾಟ್ ಇನ್ ಡೈರೆಕ್ಷನ್. ಸೊ ಡೈರೆಕ್ಷನ್ ಏನು ಚೇಂಜ್ ಆಗ್ತಾ ಇಲ್ಲ, ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂ ಅಷ್ಟೇ ಚೇಂಜ್ ಆಗ್ತಾ ಇದೆ. The rate of change of the magnetic field is alpha. ಅಂದ್ರೆ dB by dt, rate of change of magnetic field is equal to alpha. A conducting ring of radius R, ಅಂದ್ರೆ R is the radius ಆದ್ರೆ area is equal to ಏನಾಯ್ತು? pi r square ಆಯ್ತು. And resistance R, capital R ಏನನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ? ರೆಸಿಸ್ಟೆನ್ಸ್ ಅನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಸ್ಮಾಲ್ ಆರ್ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ರೇಡಿಯಸ್ ಆಫ್ ದ ರಿಂಗ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಆರ್ ಇಸ್ ಹೆಲ್ಡ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ರಿಂಗ್ ಅನ್ನ ಹೇಗೆ ಹಿಡಿದಿದ್ದಾರೆ? ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಹಿಡಿದಿದ್ದಾರೆ. ಸೊ ಪರ್ಪೆಂಡಿಕ್ಯುಲರ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಇಸ್ ಟೋಟಲಿ ಇನ್ಸೈಡ್ ಇಟ್. ಸೊ ಟೋಟಲ್ ರಿಂಗ್ ಎಲ್ಲಿದೆ? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ನ ಒಳಗಿದೆ. ದ ಇಂಡ್ಯೂಸ್ಡ್ ಕರೆಂಟ್ ಇನ್ ದ ರಿಂಗ್. ಸೊ ಈ ಕರೆಂಟ್, ಇದರಲ್ಲಿ ಕರೆಂಟ್ ಇಂಡ್ಯೂಸ್ ಆಗಿದ್ದು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಐ ವ್ಯಾಲ್ಯೂವನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸೊ ಐ ವ್ಯಾಲ್ಯೂವನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇಲ್ಲಿ ಅಗೇನ್ ಫಾರ್ಮುಲಾ ಏನ್ ಯೂಸ್ ಮಾಡಬಹುದು? ಐ ಈಸ್ ಈಕ್ವಲ್ ಟು EMF ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ EMF ಡಿವೈಡೆಡ್ ಬೈ ಆರ್ ಅಂತ ಬರೀಬಹುದು. ಸೊ ಈಗ EMF ಬೇಕಲ್ವಾ? ಇಂಡ್ಯೂಸ್ಡ್ EMF ಗೆ ಎಕ್ಸ್ಪ್ರೆಷನ್ ಬೇಕು. ಸೊ ದಿಸ್ EMF ಈಸ್ ಈಕ್ವಲ್ ಟು ಏನಾಯ್ತು? ಡಿ ಪೈ ಬಿ ಬೈ ಡಿ ಟಿ. ಓಕೆ, ಸೊ ಆರ್ ದಿಸ್ ಈಸ್ ಈಕ್ವಲ್ ಟು ಡಿಫ್ರೆನ್ಶಿಯೇಷನ್ ಆಫ್ ಬಿ ಎ ಅಂತ ಯಾಕೆ ಬರೀತಾನೆ? ಹಿಯರ್ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ. ಇಲ್ಲಿ ಪರ್ಪೆಂಡಿಕ್ಯುಲರ್ ಇಟ್ಟಿದ್ದಕ್ಕೆ ಥೀಟಾ ಇಸ್ 0. ಬಿ ಡಾಟ್ ಎ ಈಸ್ ಈಕ್ವಲ್ ಟು ಬಿ ಎ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಎಷ್ಟಾಯ್ತು? ಬಿ ಎ ಆಯ್ತು. ಸೊ ಹಾಗಾಗಿ ವಿತ್ ರಿಸ್ಪೆಕ್ಟ್ ಟು ಟಿ ಆರ್ ಇ ಇಸ್ ಈಕ್ವಲ್ ಟು EMF ಇಸ್ ಈಕ್ವಲ್ ಟು. ಸೊ ಇಲ್ಲಿ ಏನಾಗ್ತಾ ಇದೆ? ಏರಿಯಾ ಏನ್ ಚೇಂಜ್ ಆಗ್ತಾ ಇಲ್ಲ, ಏರಿಯಾವನ್ನ ಕಾಮನ್ ಆಗಿ ತೆಗಿಬಹುದು ಇಂಟು ಡಿ ಬಿ ಬೈ ಡಿ ಟಿ ಅಲ್ವಾ? EMF ಇಸ್ ಈಕ್ವಲ್ ಟು ಏನ್ ಬಂತು ನಮ್ಗೆ? EMF ಇಸ್ ಈಕ್ವಲ್ ಟು ಏರಿಯಾ ಇಸ್ ಪೈ ಆರ್ ಸ್ಕ್ವೇರ್ ಇಂಟು ಡಿ ಬಿ ಬೈ ಡಿ ಟಿ ಇಸ್ ಅಲ್ಫಾ. ಓಕೆ, ಪೈ ಆರ್ ಸ್ಕ್ವೇರ್ ಅಲ್ಫಾ ಬಂತು. ಇದು ಯಾವುದು? EMF. EMF ಇಸ್ ಪೈ ಆರ್ ಸ್ಕ್ವೇರ್ ಅಲ್ಫಾ. ಬಟ್ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು? ಇಂಡ್ಯೂಸ್ಡ್ ಕರೆಂಟ್, ಕರೆಂಟ್ ಇಂಡ್ಯೂಸ್ ಆಗಿದ್ದು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಂಡ್ಯೂಸ್ಡ್ ಕರೆಂಟ್ ಈಸ್ ಈಕ್ವಲ್ ಟು ಐ ಈಸ್ ಈಕ್ವಲ್ ಟು ಏನಾಗುತ್ತೆ? ಇ ಬೈ ಆರ್.
ಸೊ E by R means pi R square alpha divided by R. ಯಾವುದು ವ್ಯಾಲ್ಯೂ ಆಯ್ತು ಹಾಗಾದ್ರೆ? pi alpha R square divided by R. ಆಪ್ಷನ್ ಡಿ is the correct answer. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಆಪ್ಷನ್ ಡಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಸೊ ಸ್ವಲ್ಪ ಲಾಂಗ್ ಆಗಿದೆ ಈ ಕ್ವಶನ್, ಕರೆಕ್ಟ್ ಆಗಿ ನೋಡುವ. ಸೊ ಸುಮಾರು ಕಾನ್ಸೆಪ್ಟ್ ಗಳನ್ನ ಯೂಸ್ ಮಾಡಬೇಕು ಇಲ್ಲಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಈಸ್ ಕನ್ಫೈನ್ಡ್ ಟು ಎ ರೀಜನ್. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಫಸ್ಟ್, magnetic field B is confined to a region R is less than or equal to A. Okay. So they have given R is less than or equal to A and points out of the paper. So ಹೇಗಿದೆ magnetic field points out of the paper ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೀಗೆ ಹೊರಗಡೆ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ. R is equal to 0 being the center of the circular region. R is equal to 0 ಅಂದ್ರೆ ಇದು ಸೆಂಟರ್ ಆಫ್ ದಿ ಸರ್ಕ್ಯುಲರ್ ರೀಜನ್. ಇದು ಹೇಗಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೀಗಿದೆ, ಇದು ಫೀಲ್ಡ್ ಡೈರೆಕ್ಷನ್, ಇದು ಸೆಂಟರ್. ಓಕೆ, ಎ ಚಾರ್ಜ್ಡ್ ರಿಂಗ್ ಆಫ್ ರೇಡಿಯಸ್ ಬಿ ಅಂದ್ರೆ ಇದರದ್ದು ರೇಡಿಯಸ್ ಎಷ್ಟಿದೆ? ಬಿ ಇದೆ. ಬಿ ಈಸ್ ಗ್ರೇಟರ್ ದೆನ್ ಎ ಅಂಡ್ B is greater than A. ಅಂದ್ರೆ ಇದು ರಿಂಗ್, ಇದರ ಒಳಗಡೆ ಇರುವಂತದ್ದು. And mass M lies in the XY plane with its center at the origin. So mass ಎಲ್ಲಿ ಲೈ ಆಗ್ತಾ ಇದೆ? In the XY plane. ಇದು XY plane ಅಂತ ಇಟ್ಕೊಂಡ್ರೆ, ಸೊ ಎಲ್ಲಿ ಲೈ ಆಗ್ತಾ ಇದೆ? In the XY plane ಅಲ್ಲಿ ಲೈ ಆಗ್ತಾ ಇದೆ. Center at the origin. The ring is free to rotate and is at rest. ಈ ರಿಂಗ್ ಏನಾಗ್ಬಹುದು? ಇದು ರಿಂಗ್ ಅಂತ ಇಟ್ಕೊಂಡ್ರೆ it is free to rotate ಆಗತ್ತೆ, ಬಟ್ ಈ ಕೇಸಲ್ಲಿ ಇದು it is at rest. The magnetic field is brought to 0 in time t. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೀಗಿದೆ ಅಂತಲ್ಲ, y ಡೈರೆಕ್ಷನ್ ಅಲ್ಲಿ ಇದೆ ಅಂತಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ಈ ಡೈರೆಕ್ಷನ್ ಹೀಗೆ. ಸೊ ಅಂದ್ರೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ವರ್ಟಿಕಲಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ, ಔಟ್ ಆಫ್ ದ ಪೇಪರ್ ಅಲ್ವಾ. So ring is free to rotate and is at rest. The magnetic field is brought to 0 in time t. So ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? Angular velocity omega of the ring after the field vanishes. ಒಮೆಗಾವನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಒಮೆಗಾಕ್ಕೆ ಎಕ್ಸ್ಪ್ರೆಷನ್ ಬೇಕು, ಆಂಗ್ಯುಲರ್ ವೆಲಾಸಿಟಿಗೆ ನಮ್ಗೆ ಇಲ್ಲಿ ಎಕ್ಸ್ಪ್ರೆಷನ್ ಬೇಕು. ಸೊ ಸ್ವಲ್ಪ ಲೆಂದಿ ಅಂಡ್ ಸ್ವಲ್ಪ ಹಾಟ್ ಕ್ವಶನ್ ತರ ಇದು, ಸ್ವಲ್ಪ ಕಷ್ಟದ ಡಿಫಿಕಲ್ಟ್ ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ. ಓಕೆ, ಸೊ ವಾಟ್ ದೇ ಹ್ಯಾವ್ ಗಿವನ್, ಏನೇನ್ ಕೊಟ್ಟಿದ್ದಾರೆ ಅಂತ ಬರ್ಕೊಂಡು, ಸೊ ಇದು ಕಂಡೀಷನ್ ಹೀಗಿದೆ ಅಲ್ವಾ. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಆದ್ರೆ ಹೀಗೆ, ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಆದ್ರೆ, ಸೊ ಇದು XY ಪ್ಲೇನ್ ಅಲ್ಲಿ ಬಾಡಿ ಇದೆ. ಓಕೆ, ಸೊ ಹಿಯರ್ EMF is equal to, ಫಸ್ಟ್ ನಾವೇನ್ ಮಾಡುವ, EMF ಅನ್ನ ಕ್ಯಾಲ್ಕುಲೇಟ್ ಮಾಡುವ. ಸೊ EMF is equal to, ಬಹಳಷ್ಟು ಟರ್ಮ್ ಗಳನ್ನ ಯೂಸ್ ಮಾಡಬೇಕು ಇಲ್ಲಿ. ಒಂದು EMF ಗೆ ಎಕ್ಸ್ಪ್ರೆಷನ್, ಇಲೆಕ್ಟ್ರಿಕ್ ಫೀಲ್ಡ್ ಮತ್ತೆ EMF ಎಕ್ಸ್ಪ್ರೆಷನ್ ಬೇಕು. ಸೊ ಹಾಗೆ ಮೊಮೆಂಟ್ ಆಫ್ ಇನರ್ಷಿಯಾ ಬೇಕು, ಅಂದ್ರೆ ರೊಟೇಷನಲ್ ಮೋಷನ್ ಅನ್ನ ಯೂಸ್ ಮಾಡ್ತೇವೆ. ಸೊ ಫಸ್ಟ್ PUC ಅಲ್ಲಿ ನೀವು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಅಂತ ಒಂದು ಚಾಪ್ಟರ್ ಅನ್ನ ಸ್ಟಡಿ ಮಾಡಿರ್ತೀರಿ. ಸೊ ಅಲ್ಲಿ ಆಂಗ್ಯುಲರ್ ವೆಲಾಸಿಟಿ, ರೊಟೇಷನಲ್ ಮೋಷನ್ ಅಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ, ಟಾರ್ಕ್, ಇವೆಲ್ಲ ಟರ್ಮ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಇಲ್ಲೂ ಅಷ್ಟೇ ನಾವು ರಿಲೇಷನ್ ಬಿಟ್ವೀನ್ ಟಾರ್ಕ್ ಅಂಡ್ ಮೊಮೆಂಟ್ ಆಫ್ ಇನರ್ಷಿಯಾ, ಟಾರ್ಕಿನ ಎಕ್ಸ್ಪ್ರೆಷನ್, ಆಂಗ್ಯುಲರ್ ವೆಲಾಸಿಟಿಯನ್ನ ಹೇಗೆ ಯೂಸ್ ಮಾಡ್ತೇವೆ, ಇವೆಲ್ಲ ಎಕ್ಸ್ಪ್ರೆಷನ್ಗಳು ಬೇಕು ಇಲ್ಲಿ. ಓಕೆ, ಸೊ ಜಸ್ಟ್ ಟ್ರೈ ಇಟ್. ಅ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕನ್ಫೈನ್ಡ್ ಟು ಎ ರೀಸನ್ ಅಂತಿದೆ. ಫಸ್ಟ್ ಆಫ್ ಆಲ್ ನಾವೇನ್ ಮಾಡುವ, ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನ ಯೂಸ್ ಮಾಡಿಕೊಂಡು EMF ಗೆ ಎಕ್ಸ್ಪ್ರೆಷನ್ ಅನ್ನ ಬರೆಯುವ. EMF ಅಂದ್ರೆ ವೋಲ್ಟೇಜ್ ಅಂತಾನು ಹೇಳ್ಬಹುದು. ದಿಸ್ ಈಸ್ ಈಕ್ವಲ್ ಟು, ವಿ ನೋ ದಟ್ d⁻B/dt ಅಲ್ವಾ. ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, EMF ಆಗತ್ತೆ. ಆರ್ ದಿಸ್ ಇಸ್ ಈಕ್ವಲ್ ಟು d⁻/dt ಅಂದ್ರೆ, ಸೊ ಪೈ ಅನ್ನ ಹೇಗ್ ಬರೀತೇವೆ ನಾವು, ಡಿಫ್ರೆನ್ಶಿಯೇಷನ್ ಆಫ್ BA ವಿತ್ ರಿಸ್ಪೆಕ್ಟ್ ಟು T ಅಲ್ವಾ.
dBA by dt. Okay. So in this case, ಫೀಲ್ಡ್ ಫಸ್ಟ್ ಝೀರೋಕ್ಕೆ ತಕೊಂಡ್ ಬಂದಿದ್ದಾರೆ. ಸೊ ಹಾಗಾಗಿ ಒಂದು ಕೇಸನ್ನ ಯೂಸ್ ಮಾಡ್ಕೋಬಹುದು. ಡಿ ಬೈ ಡಿ ಟಿ ಅಂತ ಇದ್ದಾಗ ಏನ್ ಹೇಳ್ತಾರೆ ಅವರು, ದ ರಿಂಗ್ ಇಸ್ ಫ್ರೀ ಟು ರೊಟೇಟ್ ಅಂಡ್ ಇಟ್ ಇಸ್ ರೆಸ್ಟ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಬ್ರಾಟ್ ಟು ಝೀರೋ ಇನ್ ಟೈಮ್ ಟಿ. ಟೈಮ್ ಟಿ ಅಲ್ಲಿ ಫೈನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಝೀರೋ ಆಗುತ್ತೆ. ಸೊ ಹಾಗಾಗಿ ಇದನ್ನ ನಾವು ಹೇಗ್ ಬರೀಬಹುದು ಹೇಳಿ, ಎ ಇಂಟು ಏರಿಯಾ ಇಂಟು ಇನಿಷಿಯಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಅಂದ್ರೆ ಫ್ಲಕ್ಸ್ ಇದು ಬಿ ಅಂತ ಇಟ್ಕೊಂಡ್ರೆ ಬಿ ಇನ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಬರೀಬಹುದು. ಆರ್ ದಿಸ್ ಇಸ್ ಈಕ್ವಲ್ ಟು ಏರಿಯಾ ಎಷ್ಟಾಗತ್ತೆ. ಸೊ ಹಿಯರ್ ರೇಡಿಯಸ್ ಇಸ್ ಕನ್ಫೈನ್ಡ್ ಟು ಎ ರೀಸನ್ ಆರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ನಾವೇನ್ ಮಾಡಬಹುದು, ಬಿ ಇಂಟು ಪೈ ಇಂಟು ಎ ಸ್ಕ್ವೇರ್ ಡಿವೈಡ್ ಬೈ ಡೆಲ್ಟಾ ಟಿ ಅಂತ ಬರ್ಕೋಬಹುದು. ಯಾವುದು ಇದು, EMF induced. But this EMF is equal to, EMF ಅನ್ನ ಹೇಗೆ ಬರೆಯೋಣ ಅಂದ್ರೆ ನಾನು, ಸೊ ಇನ್ ಟರ್ಮ್ಸ್ ಆಫ್, ನಾನು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಬರೀತೇನೆ. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಮತ್ತೆ EMF, ಸೊ ವೋಲ್ಟೇಜ್ ಈಸ್ ಈಕ್ವಲ್ ಟು, ಅದಕ್ಕೊಂದು ರಿಲೇಶನ್ ಇದೆ. ಇಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ನೀವು ಸ್ಟಡಿ ಮಾಡ್ತೀರಿ ಆ ರಿಲೇಶನ್ ಅನ್ನ. ಸೊ ಡಿ ವಿ ಇಸ್ ಈಕ್ವಲ್ ಟು ಇ ಇಂಟು ಡಿ ಎಕ್ಸ್ ಅಂತ ಒಂದು ರಿಲೇಶನ್ ಬರುತ್ತೆ ಅಲ್ಲಿ. ಸೊ ಹಾಗಾಗಿ ಈ EMF ಗೆ ನಾವು ಹೇಗೆ ಎಕ್ಸ್ಪ್ರೆಷನ್ ಅನ್ನ ಬರೀಬಹುದು ಅಂದ್ರೆ, ಸ್ವಲ್ಪ ಕಷ್ಟದ ಪ್ರಾಬ್ಲಮ್ ಇದು. ಇ ಡಾಟ್ ಡಿ ಎಲ್ ಅಂತ ಬರೀಬಹುದು. ಸೊ ದಿಸ್ ಇಸ್ ಈಕ್ವಲ್ ಟು ವೋಲ್ಟೇಜ್ ಇಸ್ ಈಕ್ವಲ್ ಟು ಇಲೆಕ್ಟ್ರಿಕ್ ಫೀಲ್ಡ್ ಇಂಟು ಡಿ ಎಲ್, ಲೈನ್ ಇಂಟಿಗ್ರಲ್. ಸೊ ಇ ಇಂಟು ಡಿ ಎಲ್ ಈಸ್ ಈಕ್ವಲ್ ಟು ಬಿ ಇಂಟು ಪೈ ಎ ಸ್ಕ್ವೇರ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಆಯ್ತು. ಓಕೆ. ಸೊ ಈ ಡಾಟ್ ಡಿ ಎಲ್ ಅಂದ್ರೆ ಇ ಅನ್ನ ಹೊರಗೆ ತೆಗೆದ್ರೆ ಕ್ಲೋಸ್ಡ್ ಇಂಟಿಗ್ರಲ್ ಸರ್ಕ್ಯುಲರ್ ಲೂಪ್. ಡಿ ಎಲ್ ಅಂತಂದ್ರೆ ಇಂಟಿಗ್ರೇಷನ್ ಆಫ್ ಡಿ ಎಲ್ ಅಂದ್ರೆ ಸಮೇಷನ್ ಆಫ್ ಡಿ ಎಲ್. ಸೊ ಇಲ್ಲಿ ಸ್ಮಾಲ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡ್ತಾ ಹೋದ್ರೆ ಅದರ ಲೆಂತ್ ಎಲ್ಲವನ್ನ ಆಡ್ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ, ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಬರುತ್ತೆ ಅಲ್ವಾ. ದಿಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು, 2πr ಅಂದ್ರೆ ಇಲ್ಲಿ ರೇಡಿಯಸ್ ಇಸ್ ಬಿ. ಸೊ 2πb ಅಂತ ಬರೀಬಹುದು. ಇದನ್ನ ನಾನು ಹೇಗೆ ಬರೀತೇನೆ, ಇ ಇಂಟು 2πb ಈಸ್ ಈಕ್ವಲ್ ಟು ಬಿ ಇಂಟು ಪೈ ಎ ಸ್ಕ್ವೇರ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಆಯ್ತು. ಸೊ ಇ ಇಂಟು 2πb, ಸೊ ಪೈ ಅನ್ನೋದು ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿ ಉಳಿದಿದ್ದು ಯಾವುದು, ಇ ಈಸ್ ಈಕ್ವಲ್ ಟು ಇಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು, ಸೊ ಯಾಕೆ ಬೇಕು ಇಲೆಕ್ಟ್ರಿಕ್ ಫೀಲ್ಡ್ ಅಂತ ನೆಕ್ಸ್ಟ್ ಗೊತ್ತಾಗತ್ತೆ ನಿಮ್ಗೆ. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಬಿ ಇಂಟು ಎ ಸ್ಕ್ವೇರ್ ಡಿವೈಡೆಡ್ ಬೈ 2b ಇಂಟು ಡೆಲ್ಟಾ ಟಿ. ಸೊ ಇದು ಇಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ, EMF ಅಲ್ಲ ಇದು, ದಿಸ್ ಇಸ್ ಇಲೆಕ್ಟ್ರಿಕ್ ಫೀಲ್ಡ್. ಸೊ ಇದನ್ನ ಇಕ್ವೇಶನ್ 1 ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನ್ ಬೇಕಂದ್ರೆ ನಮ್ಗೆ ಟಾರ್ಕ್ ಬೇಕು. ಸೊ ಟಾರ್ಕ್ ಅಂತ ಒಂದು ಟರ್ಮ್ ಇದೆ. ದಟ್ ಟಾರ್ಕ್ ಏನನ್ನ ಮಾಡತ್ತೆ, ಟಾರ್ಕ್ ಏನನ್ನ ಪ್ರೊಡ್ಯೂಸ್ ಮಾಡತ್ತೆ ಅಂದ್ರೆ ರೊಟೇಷನಲ್ ಮೋಷನ್ ಅನ್ನ ಪ್ರೊಡ್ಯೂಸ್ ಮಾಡತ್ತೆ. ಸೊ ಹೇಗೆ ಫೋರ್ಸ್ ಲೀನಿಯರ್ ಮೋಷನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೋ ಹಾಗೆ ಟಾರ್ಕ್ ಯಾವುದಕ್ಕೆ ಬೇಕು, ರೊಟೇಷನಲ್ ಮೋಷನ್ ಗೆ ಬೇಕು. ಟಾರ್ಕ್ ಆನ್ ದ ರಿಂಗ್ ಈಸ್ ಈಕ್ವಲ್ ಟು, ಸೊ ಏನ್ ಹೇಳ್ತೇವೆ ನಾವು, ಟಾರ್ಕ್ ಆನ್ ದ ರಿಂಗ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಂಟು ಫೋರ್ಸ್, ಅಂದ್ರೆ ಆರ್ಮ್ ಆಫ್ ದ ಕಪಲ್ ಇಂಟು ಫೋರ್ಸ್ ಅಂತ ಬರೀತೇವೆ. ಸೊ ಹಿಯರ್ ದಿಸ್ ಇಸ್ ಈಕ್ವಲ್ ಟು ಬಿ ಇಂಟು ರೇಡಿಯಸ್ ಇಂಟು ಫೋರ್ಸ್ ಅಂತ ತಗೊಳ್ಬಹುದು. ಸೊ ಟಾರ್ಕ್ ಈಸ್ ಈಕ್ವಲ್ ಟು ಏನಾಯ್ತು, ಬಿ ಇಂಟು ಫೋರ್ಸ್ ಅಂದ್ರೆ ಯಾವ್ದಾಗತ್ತೆ, ವಾಟ್ ಈಸ್ ಫೋರ್ಸ್ ಹಿಯರ್, ಇಫ್ ದರ್ ಇಸ್ ಎ ಚಾರ್ಜ್ ಕ್ಯೂ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇ. ಸೊ ಅವಾಗ ಫೋರ್ಸ್ ಈಸ್ ಈಕ್ವಲ್ ಟು ನಾವು ಹೇಗ್ ಬರೀಬಹುದು, ಕ್ಯೂ ಇಂಟು ಇ ಅಂತ ಬರೀಬಹುದು. ಯಾಕಂದ್ರೆ ಇ ಈಸ್ ಈಕ್ವಲ್ ಟು ಎಫ್ ಬೈ ಕ್ಯೂ ಅಂತ ತಗೋತೇವೆ. ಸೊ ಎಫ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ಇ ಅಂತ ಬರೀತೇವೆ. ಸೊ ಹಾಗಾಗಿ ಇಫ್ ದರ್ ಇಸ್ ಎ ಚಾರ್ಜ್ ಕ್ಯೂ ಇದ್ರೆ ಇದನ್ನ ಏನ್ ಬರೀಬಹುದು ನಾವು, ಬಿ ಇಂಟು ಕ್ಯೂ ಇಂಟು ಇ, ಆರ್ ದಿಸ್ ಈಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಇಂಟು ಇಲೆಕ್ಟ್ರಿಕ್ ಫೀಲ್ಡ್ ಗೆ ಎಕ್ಸ್ಪ್ರೆಷನ್ ಏನಿದೆ, ಬಿ ಎ ಸ್ಕ್ವೇರ್ ಡಿವೈಡೆಡ್ ಬೈ 2b ಇಂಟು ಡೆಲ್ಟಾ ಟಿ ಇದೆ ಅಲ್ವಾ. ಸೊ ಈ ಬಿ ಮತ್ತೆ ಬಿ ಕ್ಯಾನ್ಸಲ್ ಆಗುತ್ತೆ. ಟಾರ್ಕ್ ಗೆ ನಮ್ಗೆ ಎಕ್ಸ್ಪ್ರೆಷನ್ ಏನ್ ಬಂತು, ಟಾರ್ಕ್ ಈಸ್ ಈಕ್ವಲ್ ಟು ಟೌ ಈಸ್ ಈಕ್ವಲ್ ಟು ಕ್ಯೂ ಇಂಟು ಬಿ ಇಂಟು ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಡೆಲ್ಟಾ ಟಿ. ಓಕೆ.
ಸೊ ಇದನ್ನ ಇಕ್ವೇಶನ್ 2 ಅಂತ ಇಟ್ಕೊಳ್ಳಿ. ಈಗ ಎರಡು ಕೆಲಸಗಳಾದವು. ಯಾವುದು? ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದರ ವ್ಯಾಲ್ಯೂವನ್ನ ಟಾರ್ಕ್ ಅಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಈಗ ಟಾರ್ಕಿಗೆ ಎಕ್ಸ್ಪ್ರೆಷನ್ ಸಿಕ್ತು. ಸೊ ಟಾರ್ಕಿಗೆ ಎಕ್ಸ್ಪ್ರೆಷನ್ ಸಿಕ್ಕಿದ್ರೆ ಇನ್ನೂ ಒಂದು ರಿಲೇಷನ್ ಅನ್ನ ಯೂಸ್ ಮಾಡಬೇಕು. ಸೊ ದಿಸ್ ಟಾರ್ಕ್ ಈಸ್ ಈಕ್ವಲ್ ಟು, ವಿ ಕ್ಯಾನ್ ರೈಟ್ ಇಟ್ ಆಸ್ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೂಮೆಂಟ್. ಟಾರ್ಕ್ ಅಂದ್ರೆ ಸೊ ಹೇಗೆ ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್ ಅಂತ ಬರೀತೇವೋ, ರೇಟ್ ಆಫ್ ಚೇಂಜ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ಬರೀತೇವೋ, ಇನ್ ದ ಸೇಮ್ ವೇ ಟಾರ್ಕ್ ಈಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಆಗತ್ತೆ, ಡೆಲ್ಟಾ ಎಲ್ ಬೈ ಡೆಲ್ಟಾ ಟಿ, ಆರ್ ದಿಸ್ ಇಸ್ L2 minus L1 ಡಿವೈಡ್ ಬೈ ಡೆಲ್ಟಾ ಟಿ ಆಗತ್ತೆ. ಓಕೆ, ಸೊ L2 minus L1 is equal to ಏನ್ ಬಂತು ನಮ್ಗೆ? Just a minute. L2 minus L1 is equal to tau into delta t ಅಲ್ವಾ? ಸೊ L2 minus L1 is equal to tau into delta t. That means L2 minus L1, L ಮತ್ತೆ L1 ಮತ್ತೆ L2 ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಆಂಗ್ಯುಲರ್ ಮೊಮೆಂಟಮ್ ಅನ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದಾವೆ. ಸೊ ಟೌ ಇನ್ಸ್ಟು ಡೆಲ್ಟಾ ಟಿ, ಟೌ ವ್ಯಾಲ್ಯೂ ಏನಿದೆ? UBA ಸ್ಕ್ವೇರ್ ಡಿವೈಡ್ ಬೈ 2 ಇಂಟು ಡೆಲ್ಟಾ ಟಿ ಇಂಟು ಡೆಲ್ಟಾ ಟಿ. ಸೊ ಏನಾಯ್ತು? ಡೆಲ್ಟಾ ಟಿ ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿತು ನಮ್ಗೆ? L2 minus L1 is equal to QBA square divided by 2 ಅಂತ ಉಳಿತು. ಓಕೆ, ಸೊ ಇನ್ ದಿಸ್ ಕೇಸ್ ಇನಿಷಿಯಲಿ ಇದು ಏನಾಗಿದೆ? ರೆಸ್ಟ್ ಅಲ್ಲಿ ಇದೆ ಅಲ್ವಾ? ವಿತ್ ಇಟ್ ಸೆಂಟರ್ ಎಟ್ ದ ರಿಂಗ್ ಇಸ್ ಫ್ರೀ ಟು ರೊಟೇಟ್ ಅಂಡ್ ಇಸ್ ಎಟ್ ರೆಸ್ಟ್ ಅಂತ ತಗೊಂಡಿದ್ದೇವೆ. ದಟ್ ಮೀನ್ಸ್ L1 is equal to 0. ದಟ್ ಮೀನ್ಸ್ ಏನಾಯ್ತು? L2 is equal to QBA square ಡಿವೈಡ್ ಬೈ 2. ಅಗೇನ್ ಇಲ್ಲಿ ಒನ್ ಮೋರ್ ರಿಲೇಷನ್ ಅನ್ನ ಯೂಸ್ ಮಾಡಬೇಕು. ದಟ್ ಈಸ್, ಸೊ ಹಿಯರ್ ದಿಸ್ L is equal to angular momentum is equal to, ಹೇಗೆ ನಾವು ಫೋರ್ಸ್ is equal to ಮಾಸ್ ಇಂಟು ಎಕ್ಸಲರೇಷನ್ ಬರೀತೇವೋ ಲೀನಿಯರ್ ಮೋಷನ್ ಅಲ್ಲಿ, ಇನ್ ದ ಸೇಮ್ ವೇ ದ ಆಂಗ್ಯುಲರ್ ಮೊಮೆಂಟಮ್ is equal to I ಇಂಟು ಒಮೆಗಾ ಅಂತ ಬರೀತೇವೆ. ಸೊ ಆಂಗ್ಯುಲರ್ ವೆಲಾಸಿಟಿ ಇಂಟು ಮೊಮೆಂಟ್ ಆಫ್ ಇನರ್ಷಿಯಾ, ಐ ಅನ್ನ ಏನಂತ ಕರಿತೇವೆ? ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಕರಿತೇವೆ. ಆರ್ ದಿಸ್ L is equal to ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ ಮಾಸ್ ಇಂಟು m ಇಂಟು ಕೆ ಸ್ಕ್ವೇರ್, ಅಥವಾ ಮಾಸ್ ಇಂಟು ಸ್ಕ್ವೇರ್ ಆಫ್ ದಿ ರೇಡಿಯಸ್ ಆಫ್ ಗೈರೇಷನ್. ಸೊ ಇವೆಲ್ಲ ಟರ್ಮ್ಸ್ ಅನ್ನ ಫಸ್ಟ್ PUC ಅಲ್ಲಿ ರೊಟೇಷನಲ್ ಮೋಷನ್ ಅಂತ ಒಂದು ಚಾಪ್ಟರ್ ಇದೆ. ಸೊ ಆ ರೊಟೇಷನಲ್ ಮೋಷನ್ ಟಾಪಿಕ್ ಅಲ್ಲಿ ಇವೆಲ್ಲ ಟರ್ಮ್ಸ್ ಗಳು ಬರ್ತವೆ. ರಿಲೇಷನ್, ಆಂಗ್ಯುಲರ್ ಮೊಮೆಂಟಮ್, ಟಾರ್ಕಿನ ಎಕ್ಸ್ಪ್ರೆಷನ್, ಇವೆಲ್ಲವನ್ನ ಯೂಸ್ ಮಾಡ್ತೇವೆ. ಸೊ L is equal I ಇಂಟು ಒಮೆಗಾ ಅಂದ್ರೆ MB ಸ್ಕ್ವೇರ್, ಮಾಸ್ ಇಂಟು ಬಿ ಸ್ಕ್ವೇರ್, ರೇಡಿಯಸ್ ಆಫ್ ಗೈರೇಷನ್ ಅಂತ ಕರಿತೇವೆ, MB ಸ್ಕ್ವೇರ್ ಇಂಟು ಒಮೆಗಾ ಅಂತ ಬರೀಬಹುದು. ಓಕೆ, ಸೊ ಈಗ L ಗೆ ಎಕ್ಸ್ಪ್ರೆಷನ್ ಏನಿದೆ ನಮ್ಗೆ? QBA ಸ್ಕ್ವೇರ್ ಡಿವೈಡ್ ಬೈ 2 ಇದೆ ಅಲ್ವಾ? ಸೊ QBA ಸ್ಕ್ವೇರ್ ಡಿವೈಡ್ ಬೈ 2 is equal to M ಇಂಟು B ಸ್ಕ್ವೇರ್ ಒಮೆಗಾ ಅಂತ ಬಂತು. Or omega is equal to Q into B into A square divided by 2MB square. So expression ಯಾವುದು? This one. Option D ಅಲ್ವಾ? Q into B into A square divided by 2MB square. ಸ್ವಲ್ಪ ಲೆಂದಿ, ಸ್ವಲ್ಪ ಯೋಚನೆ ಮಾಡಿ ಮಾಡುವಂತ ಡಿರೈವೇಶನ್ ಇದು, ಅಥವಾ ಎಕ್ಸ್ಪ್ರೆಷನ್ ಡಿರೈವ್ ಮಾಡುವಂತದ್ದು. ಸೊ ಜಸ್ಟ್ ನಮ್ಗೆ ರೊಟೇಷನಲ್ ಮೋಷನ್ ಇನ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ರೊಟೇಷನಲ್ ಮೋಷನ್ ಕಾನ್ಸೆಪ್ಟ್ ಬಗ್ಗೆ ಐಡಿಯಾ ಇದ್ರೆ ಸೊ ಇದನ್ನ ಈಸಿಲಿ ನಾವು ಸಾಲ್ವ್ ಮಾಡಬಹುದು. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, 21ನೇ ಕ್ವಶನ್ಗೆ ಹೋದ್ರೆ, ಇಟ್ ಇಸ್ ನಾಟ್ ಅ ಪ್ರಾಬ್ಲಮ್, ಇಟ್ ಇಸ್ ಜಸ್ಟ್ ಥಿಯರಿ ಟೈಪ್ ಕ್ವಶನ್. ಎ ಕ್ಲೋಸ್ಡ್ ಅಯಾನ್ ರಿಂಗ್ ಇಸ್ ಹೆಲ್ಡ್ ಹಾರಿಜಾಂಟಲಿ. ಏನ್ ಹೇಳ್ತಾ ಇದ್ದಾರೆ? A closed ion ring is held horizontally and a bar magnet is dropped through the ring with its length along the axis of the ring. Okay. So, ಒಂದು ion ring ತಗೊಂಡಿದ್ದಾರೆ. Okay. It is held horizontally and a bar magnet is dropped through the ring. So, ಇದರಿಂದ ನಾವು ಒಂದು ಬಾರ್ ಮ್ಯಾಗ್ನೆಟ್ ಅನ್ನ ಡ್ರಾಪ್ ಮಾಡ್ತಾ ಇದ್ದಾರೆ.
with its length along the axis of the ring. ಹೀಗಿದೆ. Its length along the axis of the ring. The acceleration of the falling magnet. So ಈ ರಿಂಗ್ ಇಂದ ಆಕ್ಚುಲಿ ಹೀಗಿದೆ. ಸೊ ಇಲ್ಲಿಂದ ಒಂದು ಬಾರ್ ಮ್ಯಾಗ್ನೆಟ್ ಅನ್ನ ಡ್ರಾಪ್ ಮಾಡ್ತಾ ಇದ್ದಾರೆ. ಸೊ ದ ಎಕ್ಸಲರೇಷನ್ ಆಫ್ ದ ಫಾಲಿಂಗ್ ಮ್ಯಾಗ್ನೆಟ್ ಇಸ್. ಸೊ ಇದರ ಎಕ್ಸಲರೇಷನ್ ಏನಾಗತ್ತೆ ಅಂತ ಕ್ವಶನ್ ಇದೆ. ಓಕೆ, ಸೊ ಈ ಬಾರ್ ಮ್ಯಾಗ್ನೆಟ್ ಫಾಲ್ ಆಗ್ತಾ ಇದೆ ಅಂದ್ರೆ, ಹೀಗೆ ಕೆಳಗಡೆ ಬರ್ತಾ ಇದೆ ಅಂದ್ರೆ, ಫಾಲ್ ಆಗ್ತಾ ಇದೆ ಅಂದ್ರೆ ಏನಾಯ್ತು, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತೆ ಅಲ್ವಾ. ವಿತ್ ರಿಸ್ಪೆಕ್ಟ್ ಟು ಬಾರ್ ಮ್ಯಾಗ್ನೆಟ್ ಇಲ್ಲಿಂದ ಮೂವ್ ಆಗ್ತಾ ಇದೆ ಅಂದ್ರೆ ವಿತ್ ರಿಸ್ಪೆಕ್ಟ್ ಟು ದಿಸ್ ರಿಂಗ್, ಈ ರಿಂಗಿನ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಯ್ತು ಅಂದ್ರೆ ದಟ್ ಇಂಪ್ಲೈಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕೂಡ ಏನಾಯ್ತು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಯ್ತು ಅಲ್ವಾ. ಸೊ ದಿಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಯ್ತು ಅಂದ್ರೆ ದಟ್ ಮೀನ್ಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಇದೆ ಅಂದ್ರೆ ಅರ್ಥ ಏನು, ಏನಾಗತ್ತೆ, ಇ ಎಂ ಎಫ್ ಇಸ್ ಇಂಡ್ಯೂಸ್ಡ್. ಸೊ ಇ ಎಂ ಎಫ್ ಏನಾಗತ್ತೆ, ಇಂಡ್ಯೂಸ್ಡ್ ಆಗತ್ತೆ. ಯಾಕೆ ಇಂಡ್ಯೂಸ್ ಆಗತ್ತೆ, ಬಿಕಾಸ್ ಆಫ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಪ್ರಕಾರ, ಫ್ಯಾರಡೇಸ್ ಲಾ ಪ್ರಕಾರ ಒಂದು ಇ ಎಂ ಎಫ್ ಇಂಡ್ಯೂಸ್ ಆಗತ್ತೆ. ಸೊ ದಿಸ್ ಇ ಎಂ ಎಫ್ ಇಂಡ್ಯೂಸ್ ಆಗಿದ್ದು ಏನನ್ನ ಕೊಡ್ತದೆ, ಒಂದು ಕರೆಂಟ್ ಅನ್ನ ಇಂಡ್ಯೂಸ್ ಮಾಡತ್ತೆ, ಅಥವಾ ಕರೆಂಟ್ ಪ್ರೊಡ್ಯೂಸ್ ಮಾಡತ್ತೆ, ಅಥವಾ ಕರೆಂಟ್ ಅನ್ನ ಇಂಡ್ಯೂಸ್ ಮಾಡತ್ತೆ. ಸೊ ದಿಸ್ ಕರೆಂಟ್ ಇಸ್ ಸಚ್ ದಟ್ ದ ಪೊಲಾರಿಟಿ ಆಫ್ ದ ಕರೆಂಟ್ ಇಸ್ ಸಚ್ ದಟ್ ಅಕಾರ್ಡಿಂಗ್ ಟು ಲೆನ್ಸ್ ಲಾ ಪ್ರಕಾರ ಇದರ ಪೊಲಾರಿಟಿ ಹೇಗಿರುತ್ತೆ, ಇ ಎಂ ಎಫ್ ಇಂಡ್ಯೂಸ್ ಆಗಿದ್ದು ಅಥವಾ ಕರೆಂಟ್ ಇಂಡ್ಯೂಸ್ ಆಗಿದ್ದು ಏನಾಗತ್ತೆ, ಸೊ ದಿಸ್ ಇಂಡ್ಯೂಸ್ಡ್ ಕರೆಂಟ್ ಅಥವಾ ಇಂಡ್ಯೂಸ್ಡ್ ಇ ಎಂ ಎಫ್, ಸೊ ಅಥವಾ ಇಂಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಅಪೋಸ್ ದ ಡೌನ್ವರ್ಡ್ ಮೋಷನ್. ಸೊ ಇದು ಏನ್ ಮಾಡತ್ತೆ ಹೇಳಿ, ಯಾವ ಚೇಂಜ್ ಅನ್ನ ಪ್ರೊಡ್ಯೂಸ್ ಮಾಡತ್ತೋ, ಯಾವುದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ, ಸ್ವಲ್ಪ ಲೆನ್ಸ್ ಲಾ ಪ್ರಕಾರ ಏನ್ ಹೇಳ್ತೇವೆ, ಯಾವುದರಿಂದ ಇ ಎಂ ಎಫ್ ಇಂಡ್ಯೂಸ್ ಆಗಿದೆಯೋ ಅದು ಚೇಂಜ್ ಆಗೋದನ್ನ, ಪ್ರೊಡ್ಯೂಸ್ ಆಗೋದನ್ನ ಇದು ಅಪೋಸ್ ಮಾಡುತ್ತೆ. ಓಕೆ, ಸೊ ತಾನು ಯಾವುದರಿಂದ ಹುಟ್ಕೊಂಡಿದೇನೋ ಅದನ್ನ ಅದು ಅಪೋಸ್ ಮಾಡುತ್ತೆ ಇಲ್ಲಿ. ಸೊ ಅಂದ್ರೆ ತಾನು ಎಲ್ಲಿಂದ ಸ್ಟಾರ್ಟ್ ಆಗಿದೇನೋ ಅದನ್ನ ಅಪೋಸ್ ಮಾಡುತ್ತೆ. ಸೊ ಯಾವುದು, ಈ ಕರೆಂಟ್ ಇಂಡ್ಯೂಸ್ ಆದಂತ ಕರೆಂಟು, ಅಲ್ಲಿಂದ ಪ್ರೊಡ್ಯೂಸ್ ಆದಂತ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅದು ಏನ್ ಮಾಡ್ತು, ಇದರ ಮೂಮೆಂಟ್ ಅನ್ನ ಅಪೋಸ್ ಮಾಡ್ತು. ಸೊ ಮೂಮೆಂಟ್ ಅನ್ನ ಅಪೋಸ್ ಮಾಡ್ತು ಅಂದ್ರೆ ಏನರ್ಥ ಇಲ್ಲಿ, ಸೊ ಈ ಕೇಸಲ್ಲಿ ಇದು ಡೌನ್ವರ್ಡ್ ಮೋಷನ್ ಅನ್ನ ಅಪೋಸ್ ಮಾಡುತ್ತೆ. ಸೊ ಡೌನ್ವರ್ಡ್ ಮೋಷನ್ ಅನ್ನ ಅಪೋಸ್ ಮಾಡ್ತಾ ಇದೆ ಅಂದ್ರೆ ಅರ್ಥ ಏನು, ಸೊ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಆಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಯ್ತು, ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಾ ಇದೆ. ಸೊ ಇದ್ರ ಮೇಲೆ ಇದು ಡೌನ್ವರ್ಡ್ ಮೋಷನ್ ಅನ್ನ ಅಪೋಸ್ ಮಾಡ್ತಾ ಇದೆ ಅಂದ್ರೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಒಂದು ಫೋರ್ಸ್ ಆಕ್ಟ್ ಆಯ್ತು. ಸೊ ಇದು ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ, ಬಟ್ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂದ್ರೆ ಅದು ಏನ್ ಮಾಡ್ಬೇಕಾಯ್ತು, ಇದರ ವ್ಯಾಲ್ಯೂವನ್ನ ಡಿಕ್ರೀಸ್ ಮಾಡ್ಬೇಕು ಅಲ್ವಾ. ಸೇಮ್ ಡೈರೆಕ್ಷನ್ ಅಲ್ಲಿ ಎರಡು ಇದ್ರೆ ಆವಾಗ ಇನ್ಕ್ರೀಸ್ ಆಗ್ತಿತ್ತು, ಬಟ್ ಇಲ್ಲಿ ಏನಾಗಿದೆ, ದೇ ಆರ್ ಅಪೋಸಿಟ್. ಡೌನ್ವರ್ಡ್ ಮೋಷನ್ ಅನ್ನ ಅಪೋಸ್ ಮಾಡೋದಕ್ಕೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಈ ರಿಂಗ್ ಇಂದ ಒಂದು ಫೋರ್ಸ್ ಆಕ್ಟ್ ಆಯ್ತು. ಓಕೆ, ಸೊ ದಿಸ್ ರಿಂಗ್ ಪ್ರೊಡ್ಯೂಸಸ್ ಅ ಫೋರ್ಸ್. ಅದು ಏನ್ ಮಾಡುತ್ತೆ, ಇದಕ್ಕೆ ಅಪೋಸಿಟ್ ಆಗಿ ಫೋರ್ಸ್ ಆಕ್ಟ್ ಆಗತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ, ಜಿ ವ್ಯಾಲ್ಯೂ ಡಿಕ್ರೀಸಸ್. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಜಿ ವ್ಯಾಲ್ಯೂ ಏನಾಗುತ್ತೆ, ಡಿಕ್ರೀಸ್ ಆಗತ್ತೆ. ಓಕೆ, ಸೊ ಆಪ್ಷನ್ ಜಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಾರಿ, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದಿ 22nd ಕ್ವಶನ್. ಅಗೇನ್ ದ ಕ್ವಶನ್ಸ್ ಆರ್ ಬೇಸ್ಡ್ ಆನ್, ಇಲ್ಲಿ ತನಕ ನಾವು ಫ್ಯಾರಡೇಸ್ ಲಾಸ್ ಮೇಲೆ ಕ್ವಶನ್ ಗಳನ್ನ ನೋಡಿದ್ವಿ. ಇ ಎಂ ಎಫ್ ಇಂಡ್ಯೂಸ್ ಆಗಿದ್ದು, ಕರೆಂಟ್ ಇಂಡ್ಯೂಸ್ ಆಗಿದ್ದು, ಅದಕ್ಕೆಲ್ಲ ಎಕ್ಸ್ಪ್ರೆಷನ್ ಅನ್ನ ಡಿರೈವ್ ಮಾಡಿದ್ವಿ ಅಲ್ವಾ. ಸೊ ನೆಕ್ಸ್ಟ್ ದ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ಇನ್ನೊಂದು ಟಾಪಿಕ್ ಇಲ್ಲಿ ಇಂಡಕ್ಟನ್ಸ್ ಅಂತ ಬರ್ತದೆ. ಇಂಡಕ್ಟರ್ಸ್ ಅಂಡ್ ಸೆಲ್ಫ್ ಇಂಡಕ್ಟನ್ಸ್ ಅಂಡ್ ಮ್ಯೂಚುವಲ್ ಇಂಡಕ್ಟನ್ಸ್ ಅಂತ. ಸೊ ಇಂಡಕ್ಟನ್ಸ್ ಮೇಲಿನ ಕ್ವಶನ್ಸ್ ಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. The equivalent inductance of two inductors is 2.4 Henry. So ಏನ್ ಹೇಳ್ತೇವೆ ಇಲ್ಲಿ, equivalent inductance of two inductors. So ಏನ್ ಕೊಟ್ಟಿದ್ದಾರೆ, L equivalent ಅಂತ ಇಟ್ಕೊಳ್ಳೋಣ. It is equal to 2.4 Henry. Okay. When connected in parallel, ಅಂದ್ರೆ parallel combination ಅಲ್ಲಿ ಇದು ಎಷ್ಟಾಗತ್ತೆ, 2.4 Henry ಆಗುತ್ತೆ. And 10 Henry when connected in series, ಅಂದ್ರೆ L equivalent in series combination ಅಲ್ಲಿ this is equal to
10 Henry. What is the value of inductance of the individual inductors? Okay. So L1 ವ್ಯಾಲ್ಯೂ ಎಷ್ಟು, L2 ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಸೊ ನಮಗೆ ಇಂಡಕ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಇಂಡಕ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂದ್ರೆ ದೇ ಆಕ್ಟ್ ಲೈಕ್ ಅ ರೆಸಿಸ್ಟರ್ಸ್. ರೆಸಿಸ್ಟರ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಹಾಗೆ ಇಂಡಕ್ಟರ್ಸ್ ಅನ್ನ ನಾವು ತಗೊಳ್ತೇವೆ ಇಲ್ಲಿ ಅಷ್ಟೇ. ಇಂಡಕ್ಟರ್ಸ್ ಅನ್ನ ಜನರಲಿ ಹೀಗೆ ಡಿನೋಟ್ ಮಾಡ್ತೇವೆ. ಸೊ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡುವಂತದ್ದು. ಪ್ಯಾರಲಲ್ ಆದ್ರೆ ಅಲ್ವಾ, ಸೊ ಇದು ಪ್ಯಾರಲಲ್ ಕಾಂಬಿನೇಷನ್. ಓಕೆ. ಸೊ ಇನಿಷಿಯಲಿ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇದೆ ಅಂದ್ರೆ, ಪ್ಯಾರಲಲ್ ಇದ್ದಾಗ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ನಾವು ಹೇಗೆ ಬರೀಬಹುದು, L1 into L2 equivalent inductance is equal to L1 L2 divided by L1 plus L2 is equal to ಎಷ್ಟು ಹೇಳ್ತಾರೆ ಅವರು, 2.4 ಅಂತ ಹೇಳ್ತಾರೆ ಅಲ್ವಾ. ಸೊ ಇಲ್ಲಿಂದ ಏನಾಯ್ತಿದು, L1 into L2 is equal to L1 plus L2 into 2.4. Okay. When they are in series, series ಇದ್ದಾಗ ಏನಾಗುತ್ತೆ, in series combination L1 plus L2 is equal to ಎಷ್ಟು, 10 ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ L1 into L2 is equal to ಏನಾಯ್ತು, 10 into 2.4. that is equal to L1 into L2 is equal to 24 ಬಂತು. ಓಕೆ. ಸೊ ಬಟ್ ಆದ್ರೆ ನಮ್ಗೇನ್ ಬೇಕು, ನಾವೇನ್ ಮಾಡುವ ಅಂದ್ರೆ L1 is equal to 24 divided by L2 ಅಂತ ತಗೊಳ್ಳಿ. ಸೊ L1 is equal to 24 divided by L2 ಅಂತ ತಗೊಳ್ತೀನಿ. ಸೊ ಈಗ L1 plus L2 is equal to 10. ನೆಕ್ಸ್ಟ್ ಎಲ್ಲ ಮ್ಯಾಥಮೆಟಿಕಲ್ ಸ್ಟೆಪ್ಸ್. L1 ಏನ್ ತಗೊಂಡಿದ್ದೇವೆ ನಾವು, 24 ಡಿವೈಡ್ ಬೈ L2 ಪ್ಲಸ್ L2 is equal to 10 or 24 plus L2 square is equal to 10 L2 ಅಂತ ಬರೀಬಹುದು. or L2 square minus 10 L2 plus 24 is equal to 0 ಅಲ್ವಾ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಇದೇನಾಗುತ್ತೆ, L2 square minus 10 L2 means 6 L2 minus 4 L2 plus 24 is equal to 0. or ಸೊ ಇದನ್ನ L2 ಕಾಮನ್ ತೆಗೆದ್ರೆ ಇಲ್ಲಿ L2 minus 6 minus 4 ಕಾಮನ್ ತೆಗೆದ್ರೆ this is L2 minus 6 is equal to 0. that means L2 is equal to 6 or L2 is equal to 4. okay. ಸೊ L2 is equal to 6 Henry ಅಂತ ತಗೊಂಡ್ರೆ ಆವಾಗ L1 is equal to ಏನಾಗುತ್ತೆ, 10 minus 6 that is equal to 4 Henry ಆಗುತ್ತೆ. ಅಂದ್ರೆ ಯಾವುದು ಕರೆಕ್ಟ್ ಕಾಂಬಿನೇಷನ್, ಕರೆಕ್ಟ್ ಇಂಡಿವಿಜುವಲ್ ಇಂಡಕ್ಟರ್ಸ್ ಎಷ್ಟಾಗುತ್ತೆ, ಇಂಡಕ್ಟನ್ಸ್ ಆಫ್ ಇಂಡಿವಿಜುವಲ್ ಇಂಡಕ್ಟರ್ಸ್ ಇಸ್ 6 Henry and 4 Henry. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. 22ನೇ ಕ್ವಶನ್ಗೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ we move to the ಕ್ವಶನ್ಸ್ ಗಳೆಲ್ಲ 23rd ಕ್ವಶನ್ಗೆ ಹೋದ್ರೆ. ಓಕೆ. ಸೊ ಇಲ್ಲೇನ್ ಹೇಳ್ತಾರೆ ಅವರು, 2 ಇಂಡಕ್ಟರ್ಸ್ ಈಚ್ ಆಫ್ ಇಂಡಕ್ಟೆನ್ಸ್ L ಅಂದ್ರೆ ಏನ್ ಹೇಳ್ತಾರೆ, L1 is equal to L2 is equal to L ಅಲ್ವಾ, are connected in series. they are connected in series with opposite magnetic fluxes. ಸೊ ಅದರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೇಗಿದೆ, ಅಪೋಸಿಟ್ ಆಗಿದೆ. the resultant inductance is, so when they are connected, so when magnetic fluxes are in opposite direction ಆದಾಗ, okay, when ಇಲ್ಲಿ ಒಂದು ಕಂಡೀಷನ್ ಅನ್ನ ಯೂಸ್ ಮಾಡ್ತೇವೆ. when magnetic
fluxes are in opposite direction. Okay. Opposite ಇದ್ದಾಗ ಆ ಕೇಸಲ್ಲಿ the resultant inductance is equal to L dash is equal to, so ಅದಕ್ಕೊಂದು ಫಾರ್ಮುಲಾ ಇದೆ, L1 plus L2 minus 2M ಅಂತ. ಸೊ ಈ ಕೇಸಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಮ್ಯೂಚುವಲ್ ಇಂಡಕ್ಟನ್ಸ್ ಇಸ್ ನೆಗ್ಲೆಕ್ಟೆಡ್. ಸೊ ಹಿಯರ್ ಮ್ಯೂಚುವಲ್ ಇಂಡಕ್ಟನ್ಸ್ ಇಸ್ ಈಕ್ವಲ್ ಟು ನೆಗ್ಲೆಕ್ಟ್ ಮಾಡ್ತೇವೆ ಅಪೋಸಿಟ್ ಡೈರೆಕ್ಷನ್ ಇದ್ದಾಗ, ಅಥವಾ ಮ್ಯೂಚುವಲ್ ಇಂಡಕ್ಟನ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 0 ಆಗುತ್ತೆ. ದಟ್ ಮೀನ್ಸ್ L dash is equal to ಏನಾಯ್ತು, L1 plus L2 ಆಯ್ತು. ಓಕೆ, ಸೊ L dash is equal to L1 plus L2 ಅಂದ್ರೆ L plus L, that is equal to 2L ಆಗುತ್ತೆ. ಸೊ ರಿಸಲ್ಟೆಂಟ್ ಇಂಡಕ್ಟನ್ಸ್ is equal to ಏನಾಯ್ತು, 2L ಆಯ್ತು. That means option C is the correct answer. Okay, so next we move to the 24th question. ಸೊ ಜಸ್ಟ್ ಈ ಫಾರ್ಮುಲಾವನ್ನ ಯೂಸ್ ಮಾಡುವಂಥದ್ದು. ಸೊ 24ನೇ ಕ್ವಶನ್ಗೆ ಬಂದ್ರೆ ಅ ಕರೆಂಟ್ ಆಫ್ 1 ಆಂಪಿಯರ್, ಏನ್ ಹೇಳ್ತೇವೆ ಇಲ್ಲಿ, ಸೊ ಕರೆಂಟ್ ಕೊಟ್ಟಿದ್ದಾರೆ, ಕರೆಂಟ್ ಆಫ್ 1 ಆಂಪಿಯರ್ I is equal to 1 ampere through a coil of inductance of 200 millihenry. Okay. ಸೊ ಏನ್ ಕೊಟ್ಟಿದ್ದಾರೆ, ಇಂಡಕ್ಟನ್ಸ್ ಕೊಟ್ಟಿದ್ದಾರೆ, ಎಲ್ ಅಂತ ಡಿನೋಟ್ ಮಾಡೋಣ. ಸೊ ದಿಸ್ ಇಸ್ ಈಕ್ವಲ್ ಟು 200 ಮಿಲಿ ಹೆನ್ರಿ. ಸೊ ಮಿಲಿ ಹೆನ್ರಿ ಅಂದ್ರೆ 200 into 10⁻³ ಹೆನ್ರಿ is increasing at a rate of 0.5 ampere per second. ಹೇಗಿದೆ ರೇಟ್, ಕರೆಂಟ್ ಹೇಗೆ ಇನ್ಕ್ರೀಸ್ ಆಗಿದೆ, 0.5 ampere per second. ಅಂದ್ರೆ ಏನ್ ಬರಿಬೇಕಾಯ್ತು ಇಲ್ಲಿ, ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ di/dt is equal to 0.5 ampere per second. The energy stored in the inductor per second ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ನಾವ್ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಎನರ್ಜಿ ಸ್ಟೋರ್ಡ್ ಅಂದ್ರೆ du/dt. ಖಾಲಿ ಎನರ್ಜಿ ಸ್ಟೋರ್ ಆದ್ರೆ ಯು ಅಂತ ತಗೊಳ್ಬಹುದಿತ್ತು, ಬಟ್ ಇಲ್ಲಿ ಏನ್ ತಗೊಳ್ಬೇಕು ನಾವು, du/dt ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ರೇಟ್ ಅಂತ ಕೇಳಿದಾರಲ್ವಾ, ಎನರ್ಜಿ ಸ್ಟೋರ್ಡ್ ಇನ್ ದ ಇಂಡಕ್ಟರ್ ಪರ್ ಸೆಕೆಂಡ್, ಹಾಗಾಗಿ ರೇಟ್ ಅನ್ನ ತಗೊಳ್ಬೇಕು. ಓಕೆ, du/dt ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎನರ್ಜಿ ಸ್ಟೋರ್ಡ್ ಇನ್ ದ ಇಂಡಕ್ಟರ್ ಗೆ ಒಂದು ಎಕ್ಸ್ಪ್ರೆಷನ್ ಇದೆ, ಇದನ್ನು ನೀವು ಥಿಯರಿಯಲ್ಲಿ ಕೂಡ ಕಲಿತೀರಿ. ಎನರ್ಜಿ ಸ್ಟೋರ್ಡ್ ಇನ್ ಅನ್ ಇಂಡಕ್ಟರ್ is equal to u is equal to, the expression is half L into I square. So half L into I square. So ಇದು ಎನರ್ಜಿ ಸ್ಟೋರ್ಡ್ ಇನ್ ಅನ್ ಇಂಡಕ್ಟರ್. ಸೊ ದಿಸ್ L acts as, actually L ಏನಾಗಿ ಆಕ್ಟ್ ಆಗತ್ತೆ ಅಂದ್ರೆ, ಜಸ್ಟ್ ಲೈಕ್ ಲೀನಿಯರ್ ಮೋಷನ್ ಅಲ್ಲಿ ಮಾಸ್ ಇದ್ದ ಹಾಗೆ L ಅದೇ ರೋಲ್ ಅನ್ನ ಪ್ಲೇ ಮಾಡತ್ತೆ. ಸೆಲ್ಫ್ ಇಂಡಕ್ಟನ್ಸ್ ಅನ್ನೋದು ಮಾಸ್ ರೋಲ್ ಅನ್ನ ಪ್ಲೇ ಮಾಡತ್ತೆ. ಓಕೆ, ಸೊ ಅಂದ್ರೆ ಜಸ್ಟ್ ಲೈಕ್ ಇನರ್ಷಿಯಾ ಲೀನಿಯರ್ ಮೋಷನ್ ಅಲ್ಲಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅನ್ನ ಕಲಿಯುವಾಗ ಇನರ್ಷಿಯಾ ಟರ್ಮ್ ಅನ್ನ ಕಲಿತೀರಲ್ವಾ. ಸೊ ಇನರ್ಷಿಯಾ ಯಾವ ರೋಲ್ ಅನ್ನ ಪ್ಲೇ ಮಾಡತ್ತೋ, ಸೊ ಸೇಮ್ ಅದೇ ರೋಲ್ ಅನ್ನ ಇಂಡಕ್ಟರ್ ಅಲ್ಲಿ ಯಾವುದು, ಈ ಸೆಲ್ಫ್ ಇಂಡಕ್ಟನ್ಸ್ L ಅನ್ನೋದು ಪ್ಲೇ ಮಾಡತ್ತೆ. ಸೊ ಹೇಗೆ ನಾವು ಎನರ್ಜಿ, ಕೆನೆಟಿಕ್ ಎನರ್ಜಿ is equal to half mv² ಬರೀತೇವೋ, ಹಾಗೆ ಈ ಕೇಸಲ್ಲಿ ಎನರ್ಜಿ ಸ್ಟೋರ್ಡ್ is equal to half Li² ಅಂತ ಬರೀತೇವೆ. ಓಕೆ, ಸೊ ಈಗ ನಾವು ಇಲ್ಲಿ ಏನ್ ಮಾಡ್ಬೇಕು, du/dt ಬೇಕು. ಸೊ du/dt is equal to ಡಿಫ್ರೆನ್ಶಿಯೇಷನ್ ಆಫ್ half Li² ಅಂತ ಆಯ್ತು ಅಲ್ವಾ. ಸೊ half L into I². Okay. So this is equal to 1/2 ಹೊರಗೆ ತೆಗಿಬಹುದು, ಕಾನ್ಸ್ಟೆಂಟ್ ಟರ್ಮ್, ಅಂಡ್ L ಆಲ್ಸೋ ಹೊರಗೆ ತೆಗಿಬಹುದು. L into ಡಿಫ್ರೆನ್ಶಿಯೇಷನ್ ಆಫ್ I² ವಿತ್ ರೆಸ್ಪೆಕ್ಟ್ ಟು t ಅಂದ್ರೆ ಕರೆಂಟ್ ಚೇಂಜ್ ಆಗ್ತಾ ಇದೆ ಇಲ್ಲಿ. ಸೊ ದಿಸ್ ಇಸ್ ಈಕ್ವಲ್ ಟು 2I into di/dt. ಓಕೆ,
ಸೊ 2 ಮತ್ತೆ 2 ಕ್ಯಾನ್ಸಲ್ ಆಯ್ತು. ಅಂದ್ರೆ ಎನರ್ಜಿ ಸ್ಟೋರ್ಡ್ ಇನ್ ಅನ್ ಇಂಡಕ್ಟರ್ ಇಸ್ ಈಕ್ವಲ್ ಟು ಎಲ್ ಇಂಟು ಐ ಇಂಟು ಡಿ ಐ ಬೈ ಡಿ ಟಿ. ಸೊ ಏನಿದೆ, ಎಲ್ ವ್ಯಾಲ್ಯೂ ಇಸ್ ಹೌ ಮಚ್ ಹಿಯರ್? ಎಲ್ ಇಸ್ 200 into 10 raised to minus 3 into I is how much? I ಕೊಟ್ಟಿದಾರಲ್ವಾ? What is I? 1 ampere. 1 into 0.5. Okay. So this is equal to value ಅನ್ನ ಮಾಡಿದ್ರೆ, so ಇದೆಷ್ಟು ಬರುತ್ತೆ? 0.5 into 2 ಅಂದ್ರೆ 1 ಆಯ್ತು. 100 into 10 raised to minus 3. So ಅಂದ್ರೆ this is 0.1 into 0.1 joules energy per second, joules per second. So ಅಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. 24ನೇ ಕ್ವಶನ್ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಜಸ್ಟ್ ನಾವಿಲ್ಲಿ ಯೂಸ್ ಮಾಡೋದು ಏನು? ಸೊ ಎನರ್ಜಿ ಸ್ಟೋರ್ಡ್ ಇನ್ ನಾಟ್ ಕೆಪಾಸಿಟರ್, ಎನರ್ಜಿ ಸ್ಟೋರ್ಡ್ ಇನ್ ಅನ್ ಇಂಡಕ್ಟರ್ ಇಸ್ ಈಕ್ವಲ್ ಟು ಹಾಫ್ ಎಲ್ ಐ ಸ್ಕ್ವೇರ್ ಅಂತ ತಗೊಳ್ತೇವೆ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. 25th ಕ್ವಶನ್ ಗೆ ಹೋದ್ರೆ, a 100 millihenry coil carries a current of 1 ampere ಅಲ್ವಾ? So energy stored in its magnetic field is, okay. So ಏನ್ ಹೇಳ್ತಾರೆ, ಏನ್ ಕೊಟ್ಟಿದ್ದಾರೆ? what they have given, 100 millihenry coil ಅಂದ್ರೆ L is equal to how much? 100 millihenry. So this is equal to 100 millihenry means 100 into 10 raised to minus 3 Henry. Carries a current of 1 ampere. So current is equal to how much? 1 ampere. Energy stored in its magnetic field is. So this is the direct question. Energy stored anna calculate ಮಾಡಬೇಕು. What is the energy stored? So already ನಾನು ಹಿಂದಿನ ಫಾರ್ಮ್ ಅಲ್ಲಿ ಫಾರ್ ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡಿದಂತ ಫಾರ್ಮುಲಾವನ್ನ ಇಲ್ಲೂ ಕೂಡ ಯೂಸ್ ಮಾಡಬಹುದು. U is equal to ಏನಿದೆ? ಹಾಫ್ ಇಂಟು ಎಲ್ ಐ ಸ್ಕ್ವೇರ್ ಅಲ್ವಾ? ಇದು ಎಕ್ಸ್ಪ್ರೆಷನ್. ಸೊ ದಿಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಎಲ್ ಇಸ್ ಹೌ ಮಚ್? 100 into 10 raised to minus 3 into I square. I is 1 ಇದೆ, 1 square is 1 ಆಯ್ತು. That is equal to 50 into 10 raised to minus 3. 50 into 10 raised to minus 3 means it is 0.05 ಆಗುತ್ತೆ. ಸೊ ಯಾವುದು? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ 25th ಕ್ವಶನ್ ಗೆ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಓಕೆ, 26th ಕ್ವಶನ್ ಗೆ ಹೋಗೋಣ. By a change of current from 5 to 10 in 0.1 seconds. By a change of current from 5 to 10 ಅಲ್ವಾ? ಸೊ ಇಲ್ಲಿ ಕರೆಂಟ್ ಹೇಗೆ ಚೇಂಜ್ ಆಗ್ತಾ ಇದೆ? ಇನಿಷಿಯಲಿ ಇಟ್ ಈಸ್ 5 amperes. Okay. So final current is I2 is equal to from 5 to 10 amperes. In 0.1 second, time is equal to how much? 0.1 second. Okay. The self-induced EMF is 10 volt. Okay. So EMF ಕೊಟ್ಬಿಟ್ಟಿದ್ದಾರೆ ಇಲ್ಲಿ. EMF is equal to how much? 10 volts ಅಂತ ಕೊಟ್ಟಿದ್ದಾರೆ. The change in energy of the magnetic field of a coil will be. So change in energy ಅಂದ್ರೆ ಡೆಲ್ಟಾ U ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. That is the change in energy ಅಲ್ವಾ? So delta U is equal to how much ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಈಗ ಡೆಲ್ಟಾ U ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಇಲ್ಲಿ? ಸೊ ಹಿಯರ್ ದ ಫಾರ್ಮುಲಾ ಇಸ್, ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ. EMF induced is equal to back EMF ಅಂತಾನು ಕರಿತೇವೆ. ಸೊ ದಿಸ್ EMF induced is equal to, in case of self inductor, so EMF is change in magnetic flux ಆದಾಗ EMF induce ಆಗುತ್ತೆ, ಕರೆಂಟ್ ಇಂಡ್ಯೂಸ್ ಆಗುತ್ತೆ. L into ಸೇಮ್ ಕಾಯಿಲ್ ಅಲ್ಲಿ ಆಗುವಂತದ್ದು L into di by dt.
EMF induced is L into di by dt. Okay. ಸೊ ಈ ಕೇಸಲ್ಲಿ L is equal to, ಫಸ್ಟ್ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಡೆಲ್ಟಾ ಯು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮ್ಗೆ ಯುಗೆ ಎಕ್ಸ್ಪ್ರೆಷನ್ ಬೇಕಲ್ವಾ. ಸೊ ಯು is equal to ಏನಾಗುತ್ತೆ, ಹಾಫ್ LI ಸ್ಕ್ವೇರ್ ಅಂತಿದೆ. ಇದು ಎಲ್ ವ್ಯಾಲ್ಯೂ ಕೊಟ್ಟಿಲ್ಲ ಅವ್ರು, ಫಸ್ಟ್ ಎಲ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಹಾಗಾಗಿ EMF induced is equal to L into di by dt ಅಂತ ತಗೊಳ್ಳೋಣ. ಸೊ L is equal to ಏನಾಯ್ತು, L is equal to EMF into delta T divided by delta I ಅಲ್ವಾ. ಸೊ ದಿಸ್ is equal to EMF ಎಷ್ಟಿದೆ, 10 ಇದೆ, ಇಂಟು ಡೆಲ್ಟಾ ಟಿ ಎಷ್ಟು ಕೊಟ್ಟಿದ್ದಾರೆ, ಇನ್ 0.1 ಸೆಕೆಂಡ್ಸ್ 0.1 ಇದೆ, ಡಿವೈಡ್ ಬೈ, ಸೊ ಡೆಲ್ಟಾ ಐ ಕರೆಂಟ್ ಹೇಗೆ ಚೇಂಜ್ ಆಗ್ತಾ ಇದೆ, 5 ಮತ್ತೆ 10 ಟು ಫ್ರಮ್ 5 ಎಂಪಿಯರ್ಸ್ ಟು 10 ಎಂಪಿಯರ್ಸ್, ಅಂದ್ರೆ ಇದು ಎಷ್ಟಾಯ್ತು, -5 ಅಂತ ಬರಿಬಹುದು, ಆರ್ 10 minus 5 is equal to 5 ಆಯ್ತು ಅಲ್ವಾ. ಸರಿ, I2 minus I1 ಅಂದ್ರೆ 5 ಆಯ್ತು. ದಿಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮ್ಗೆ, 10 by 5 2 ಆಯ್ತು, 2 into 0.1 ಅಂದ್ರೆ 0.2 ಹೆನ್ರಿ ಬಂತು. ಯಾವ್ದು ಇದು, ಎಲ್ ಇಂಡಕ್ಟನ್ಸ್ ಈಸ್ ಈಕ್ವಲ್ ಟು 0.2 ಹೆನ್ರಿ ಬಂತು. ಓಕೆ. ಸೊ ಈಗ ನಮ್ಗೆ ಚೇಂಜ್ ಇನ್ ಎನರ್ಜಿ ಬೇಕು, ನಮ್ಗೆ ಚೇಂಜ್ ಇನ್ ಎನರ್ಜಿ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ಅಲ್ವಾ. ಸೊ ಚೇಂಜ್ ಇನ್ ಎನರ್ಜಿ ಮೀನ್ಸ್ ಏನು, ಡೆಲ್ಟಾ ಯು ಬೇಕು ನಮ್ಗೆ. ಡೆಲ್ಟಾ ಯು ಈಸ್ ಈಕ್ವಲ್ ಟು U2 minus U1 ಬೇಕು. ಓಕೆ. ಸೊ ಹಿಯರ್ U2 is equal to ಏನಾಗತ್ತೆ, ಹಾಫ್ ಇಂಟು LI ಸ್ಕ್ವೇರ್, LI2 ಸ್ಕ್ವೇರ್, and U1 is equal to half into L into I1 ಸ್ಕ್ವೇರ್. ಓಕೆ. ಸೊ ಹಾಗಾದ್ರೆ ಡೆಲ್ಟಾ ಯು is equal to ಏನಾಯ್ತು, ಹಾಫ್ ಇಂಟು ಎಲ್ ಕಾಮನ್ ತೆಗಿಬಹುದಾ, I2 ಸ್ಕ್ವೇರ್ ಮೈನಸ್ I1 ಸ್ಕ್ವೇರ್. ಸೊ ದಿಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಎಲ್ ವ್ಯಾಲ್ಯೂ ಎಷ್ಟಿದೆ, 0.2 ಇದೆ, ಇಂಟು I2 ಸ್ಕ್ವೇರ್. I2 ಸ್ಕ್ವೇರ್ ಅಂದ್ರೆ ಎಷ್ಟು, 100 ಮೈನಸ್ I1 ಸ್ಕ್ವೇರ್. 5 ಸ್ಕ್ವೇರ್ ಅಂದ್ರೆ 5 into 5 25. ಸೊ ದಿಸ್ ಇಸ್ ಈಕ್ವಲ್ ಟು 1/2 into 0.2, that is equal to 0.1 ಆಯ್ತು ಅಲ್ವಾ. ಸೊ 0.1 into 100 minus 25 is 75. 75 into 0.1 means that is equal to 7.5 ಅಂತ. So this is the change in energy. So option C is the correct answer ಆಗುತ್ತೆ. 26th question ಗೆ ಆಪ್ಷನ್ C is the correct answer. Okay. I hope ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. Next we move to the next question. Okay. So this is a very good question. ತುಂಬಾ ಸಿಂಪಲ್ ಕ್ವಶನ್. ಸೊ ಬೋರ್ಡ್ ಎಕ್ಸಾಮ್ಸ್ ಗಳಲ್ಲೂ ಕೂಡ ಥಿಯರಿಯಲ್ಲಿ ಕೇಳುವಂತದ್ದು. ದ ವರ್ಕಿಂಗ್ ಆಫ್ ಎ ಜನರೇಟರ್ ಇಸ್ ಬೇಸ್ಡ್ ಆನ್. ಸೊ AC ಜನರೇಟರ್ ಯಾವುದ್ರ ಮೇಲೆ ವರ್ಕ್ ಆಗುತ್ತೆ, ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಸೊ ಇಟ್ ಈಸ್ ಬೇಸ್ಡ್ ಆನ್ ದಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇಲ್ಲಿ ಯಾವುದನ್ನ ಹೇಳ್ಬಹುದು ನಾವು, ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ಇದು ಏನಾಗತ್ತೆ, ವರ್ಕ್ ಆಗತ್ತೆ. ಸೊ ಇವ್ಯಾವುದು ಅಲ್ಲ, ಮ್ಯಾಗ್ನೆಟಿಕ್ ಇಫೆಕ್ಟ್ ಅಲ್ಲ, ಕೆಮಿಕಲ್ ಇಫೆಕ್ಟ್ ಅಲ್ಲ. ಸೊ ಹೀಟಿಂಗ್ ಇಫೆಕ್ಟ್ ಆಫ್ ಕರೆಂಟ್ ಅಲ್ಲ. ಸೊ ಇಟ್ ಈಸ್ ಬೇಸ್ಡ್ ಆನ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಏನು, ದ ಫೆನಾಮಿನನ್ ಆಫ್ ಜನರೇಟಿಂಗ್ ಅನ್ EMF ಅಲ್ವಾ. ಸೊ EMF ಆರ್ ಕರೆಂಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಚೇಂಜಿಂಗ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅಂದ್ರೆ EMF ಈಸ್ ಈಕ್ವಲ್ ಟು dφ/dt ಅಂತ ಬರೀತೇವೆ. ಚೇಂಜ್ ಇನ್ magnetic flux with respect to time. That change in magnetic flux ಆದಾಗ EMF ಏನಾಗತ್ತೆ, ಇಂಡ್ಯೂಸ್ ಆಗತ್ತೆ. ಓಕೆ. ಸೊ ನೆಕ್ಸ್ಟ್ we move to the next question.
28th ಕ್ವಶನ್ಗೆ ಹೋದ್ರೆ ಸೊ ಏನ್ ಹೇಳ್ತಾರೆ ಇಲ್ಲಿ, ಎ ಬಾಯ್ ಪೆಡಲ್ಸ್ ಎ ಸ್ಟೇಷನರಿ ಬೈಸಿಕಲ್. ದ ಪೆಡಲ್ಸ್ ಆಫ್ ದಿ ಬೈಸಿಕಲ್ ಆರ್ ಅಟ್ಯಾಚ್ ಟು ಎ 400 ಟರ್ನ್ ಕಾಯಿಲ್. ಒಂದು ಹುಡುಗ ಏನ್ ಮಾಡ್ತಾ ಇದ್ದಾನೆ, ಪೆಡಲ್ಸ್ ಸ್ಟೇಷನರಿ ಬೈಸಿಕಲ್, ನಿಂತಿರುವಂತ ಬೈಸಿಕಲ್ ಅನ್ನ ಪೆಡಲ್ ಮಾಡ್ತಾ ಇದ್ದಾನೆ. ಸೊ ದ ಪೆಡಲ್ಸ್ ಆಫ್ ದಿ ಬೈಸಿಕಲ್ ಆರ್ ಅಟ್ಯಾಚ್ ಟು ಎ 400 ಟರ್ನ್ ಕಾಯಿಲ್. ಅಂದ್ರೆ n is equal to ಎಷ್ಟು ಇಲ್ಲಿ 400. ಓಕೆ, ಆಫ್ ಏರಿಯಾ 0.20 ಮೀಟರ್ ಸ್ಕ್ವೇರ್ ಅಲ್ವಾ. ಸೊ ಏರಿಯಾ ಎಷ್ಟು ಕೊಟ್ಟಿದ್ದಾರೆ, ಏರಿಯಾ ಈಸ್ ಈಕ್ವಲ್ ಟು 0.20 ಮೀಟರ್ ಸ್ಕ್ವೇರ್. ದ ಕಾಯಿಲ್ ರೊಟೇಟ್ಸ್ ಎಟ್ 1/4 ಆಫ್ ಎ ರಿವಲ್ಯೂಷನ್. ಸೊ ಕಾಯಿಲ್ ಹೇಗೆ ರೊಟೇಟ್ ಆಗ್ತಾ ಇದೆ, ಯಾವ ಫ್ರೀಕ್ವೆನ್ಸಿಯಲ್ಲಿ ರೊಟೇಟ್ ಆಗ್ತಾ ಇದೆ, ಇಟ್ ಈಸ್ ಮೂವಿಂಗ್ ವಿತ್ ದ ಫ್ರೀಕ್ವೆನ್ಸಿ ಆಫ್ 1/4 ಆಫ್ ಎ ರಿವಲ್ಯೂಷನ್ ಪರ್ ಸೆಕೆಂಡ್. ಪರ್ ಸೆಕೆಂಡ್, ಒಂದು ಸೆಕೆಂಡ್ಗೆ 1/4 ರಿವಲ್ಯೂಷನ್ ಅನ್ನ ಕೊಡ್ತಾ ಇದೆ. ಅಂದ್ರೆ ಎಫ್ ಈಸ್ ಈಕ್ವಲ್ ಟು, ಎಫ್ ರಿಪ್ರೆಸೆಂಟ್ಸ್ ಹಿಯರ್ ಫ್ರೀಕ್ವೆನ್ಸಿ 1/4 ಅಂತ ಬರೀಬಹುದು ಅಲ್ವಾ. ಸೊ ಪರ್ ಸೆಕೆಂಡ್ಗೆ 1/4 ರಿವಲ್ಯೂಷನ್ ಪರ್ ಸೆಕೆಂಡ್. ಓಕೆ, and it is placed in a uniform magnetic field of 0.05 Tesla. So magnetic field ಎಷ್ಟು ಉಂಟು ಇಲ್ಲಿ, 0.05 Tesla ಇದೆ. Perpendicular to the axis of rotation of the coil. Perpendicular to axis of rotation of the coil ಅಂದ್ರೆ theta is equal to 90 degree. Okay. The maximum voltage generated in the coil. ಅಂದ್ರೆ ಇಲ್ಲಿ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಇ ನಾಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಿಯರ್ ಇ ಇಸ್ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ ಬರುತ್ತೆ. ಸೊ ಅಲ್ಲಿ ಇ ನಾಟ್ ಮ್ಯಾಕ್ಸಿಮಮ್ ವೋಲ್ಟೇಜ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ತುಂಬಾ ಚೆನ್ನಾಗಿದೆ ಈ ಕ್ವಶನ್. ಓಕೆ, ಸೊ ಹಿಯರ್ ಇ ನಾಟ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಎ ಸಿ ಜನರೇಟರ್ ಪ್ರಿನ್ಸಿಪಲ್ ಅನ್ನ ಯೂಸ್ ಮಾಡ್ತೇವೆ. ಸೊ ಅಲ್ಲಿ ಎ ಸಿ ಜನರೇಟರ್ ಪ್ರಿನ್ಸಿಪಲ್ ಅಲ್ಲಿ ಇಲ್ಲೇನಾಯ್ತು, ಸೊ ಇ ನಾಟ್ ಈಸ್ ಈಕ್ವಲ್ ಟು ಇ ಎಂ ಎಫ್ ಈಸ್ ಪ್ರೊಡ್ಯೂಸ್ಡ್, ಅದನ್ನ ಇ ಇಸ್ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ ಅಂತ ಬರೀತೇವೆ. ಸೊ ಇನ್ ದಟ್ ಕೇಸ್ ಮ್ಯಾಕ್ಸಿಮಮ್ ವೋಲ್ಟೇಜ್ ಇ ನಾಟ್ ಈಸ್ ಈಕ್ವಲ್ ಟು, ಸೊ ಒಂದು ಪ್ರಿನ್ಸಿಪಲ್ ಬರುತ್ತೆ ಎನ್ ಬಿ ಎ ಒಮೆಗಾ, ಎನ್ ಬಿ ಎ ಒಮೆಗಾ ಸೈನ್ ಥೀಟಾ, ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಸೈನ್ ಥೀಟಾ ಈಸ್ ಈಕ್ವಲ್ ಟು 1 ಆಗುತ್ತೆ. ಎನ್ ಬಿ ಎ ಇಂಟು ಒಮೆಗಾ ಅಂತ ಬರೀಬಹುದು. ಓಕೆ, ಸೊ ಇಲ್ಲಿ ಏನೇನ್ ಕೇಳಿದ್ದಾರೆ, ಎನ್ ಕೊಟ್ಟಿದ್ದಾರೆ ಅಲ್ವಾ, ಬಿ ವ್ಯಾಲ್ಯೂ ದೇ ಹ್ಯಾವ್ ಗಿವನ್, ಏರಿಯಾ ಕೊಟ್ಟಿದ್ದಾರೆ. ಸೊ ಒಮೆಗಾ ಬೇಕು ನಮ್ಗೆ. ಒಮೆಗಾವನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೇವೆ, ಸೊ ದಿಸ್ ಒಮೆಗಾ ಈಸ್ ಈಕ್ವಲ್ ಟು 2πf ಅಂತ ಬರೀಬಹುದು. ಓಕೆ, ಆರ್ ದಿಸ್ ಇಸ್ ಈಕ್ವಲ್ ಟು 2π ಇಂಟು ಎಫ್ ಇಸ್ ಈಕ್ವಲ್ ಟು ನಾವು ಎಷ್ಟು ತಗೊಂಡಿದ್ದೇವೆ, 1/4 ಇದೆ. ಸೊ ದಿಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು, 1/4 ಅಂದ್ರೆ 2, 1/2π ಅಂದ್ರೆ 1/2 ಅಂದ್ರೆ 0.π ಅಂತ ಬಂತು. ಇದು ಯಾವುದು, ನಮ್ಮ ಒಮೆಗಾ. ಓಕೆ, ಸೊ ಈಗ ನಾವು ಇ ನಾಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಅಲ್ವಾ. ಸೊ ಇ ನಾಟ್ ಈಸ್ ಈಕ್ವಲ್ ಟು, ಓಕೆ, ಸೊ ಏನಿದೆ, ಎನ್ ವ್ಯಾಲ್ಯೂ ಇಸ್ 400 ಇಂಟು ಬಿ ವ್ಯಾಲ್ಯೂ ಇಸ್ ಹೌ ಮಚ್, 0.05 ಇಂಟು ಎ ವ್ಯಾಲ್ಯೂ ಇಸ್ ಹೌ ಮಚ್, 0.20 ಇಂಟು ಇನ್ಯಾವ್ದು ಬೇಕು, ಒಮೆಗಾ ವ್ಯಾಲ್ಯೂ ಇಸ್ 0.5. ಓಕೆ, ಸೊ ಎಲ್ಲ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ದಿಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಇದು 4 ಇಂಟು ಏನು ಮಾಡ್ಬೋದು, 10 ಇಂಟು ಪೈ ಇದೆ ಅಲ್ವಾ, 0.5 ಇದೆ. 4 ಇಂಟು 10⁻² ಇಂಟು 5 ಇಂಟು 10⁻² into, so 2 into 10⁻⁻1 into
5 into 10 raised to minus 1 into 3.14. ಓಕೆ, ಸೊ ಇವೆಲ್ಲವನ್ನ ಮಲ್ಟಿಪ್ಲೈ ಮಾಡಿದ್ರೆ 10 to the powers ಎಲ್ಲ 10 to the power plus 2 minus 2 ಕ್ಯಾನ್ಸಲ್ ಆಯ್ತು. -1 -1 10 to the power -2 ಉಳಿತು ಈ ಕಡೆ. ಸೊ ಇಲ್ಲಿ 4 into 5 5 into 4 20 20 into 10 200 200 into 3.14. So 200 into 3.14 ಮಾಡಿದ್ರೆ the value comes here actually. So the final value is 6.28 ಅಲ್ಲಿ ಬರುತ್ತೆ. Okay, 20 into 2 80, sorry 40 40 into 5 200 200 into 3.14. So 200 into 3.14 means 628 ಬರುತ್ತೆ into 10 raised to -2. That means 6.28 is the answer. So option ಯಾವುದಾಗತ್ತೆ? 6.28 means 28th question ಗೆ option A is the correct answer ಆಗತ್ತೆ. Okay, I hope ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. Next we move to the next question. Okay, so 29th question ಗೆ ಹೋದ್ರೆ an AC generator consists of a coil of 100 turns. So ಒಂದು AC generator ಕೊಟ್ಟಿದ್ದಾರೆ, ಅಲ್ಲಿ coil of 100 turns ಇದೆ. N is equal to how much? 100 turns. And cross sectional area of 3 meters square. Area of cross section is equal to 3 meters square. Rotating at a constant angular speed of 60 radian per second ಅಲ್ವಾ? ಸೊ ಅಂದ್ರೆ angular speed ಕೊಟ್ಟಿದ್ದಾರೆ, ಒಮೆಗಾ ಕೊಟ್ಟಿದ್ದಾರೆ, that is equal to 60 radian per second. Okay, in a uniform magnetic field of 0.04 Tesla, B is equal to 0.04 Tesla. Okay, the resistance of the coil is 500 ohm. So ಏನ್ ಮತ್ತೇನ್ ಕೊಟ್ಟಿದ್ದಾರೆ ಅವರು? resistance value is also given, that is equal to 500 ohms ಕೊಟ್ಟಿದ್ದಾರೆ. What is the maximum power dissipation in the coil? So ನಾವೇನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಪವರ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವೇನ್ ಯೂಸ್ ಮಾಡಬಹುದು? ಪವರ್ ಈಸ್ ಈಕ್ವಲ್ ಟು E0 by E0 into I0 ಅಲ್ವಾ? ಸೊ E0 into I0 ಯೂಸ್ ಮಾಡಬಹುದು, ಅಥವಾ ಸೊ ಯಾವುದನ್ನಾದ್ರೂ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇಲ್ಲಿ ಫಸ್ಟ್ ನಮ್ಗೆ ಏನ್ ಬೇಕು? I0 ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಫಸ್ಟ್ EMF ಬೇಕು ನಮ್ಗೆ. ಸೊ ಹಾಗಾಗಿ ಫಸ್ಟ್ ಏನ್ ಮಾಡುವ? EMF ಅನ್ನ ಕ್ಯಾಲ್ಕುಲೇಟ್ ಮಾಡುವ. ಸೊ EMF ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಏನಾಗತ್ತೆ? ಮ್ಯಾಕ್ಸಿಮಮ್ ವೋಲ್ಟೇಜ್ ಈಸ್ ಈಕ್ವಲ್ ಟು E0 ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ? N A B into omega. N A B omega ಅಂತ ತಗೊಂಡ್ರೆ N ವ್ಯಾಲ್ಯೂ ಇಸ್ ಹೌ ಮಚ್ ಹಿಯರ್? 100 ಅಲ್ವಾ? ಇಂಟು ಸೊ 100 ಇಂಟು ಇಲ್ಲೇನಿದೆ 3 ಇಂಟು ಸೊ B is how much? 0.04 into omega is how much here? Omega ಎಷ್ಟು ಕೊಟ್ಟಿದ್ದಾರೆ? Omega is 60. So 100 into 3 into 0.04 into 60 ಮಾಡಿದ್ರೆ the value comes here 720 volts ಬರುತ್ತೆ. So this is equal to ಎಷ್ಟು ಬರುತ್ತೆ? 720 volts ಬರುತ್ತೆ. ಓಕೆ, ಸೊ ಇದು ಏನಾಯ್ತು? E0 ವ್ಯಾಲ್ಯೂ ಆಯ್ತು ನಮ್ಗೆ ಸಿಕ್ಕಿದ್ದು. ಬಟ್ ನಮ್ಗೇನ್ ಬೇಕು? ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಪವರ್ ಈಸ್ ಈಕ್ವಲ್ ಟು ಏನಾಗತ್ತೆ? ಪವರ್ ಈಸ್ ಈಕ್ವಲ್ ಟು E0 ಇಂಟು I0, EMF ಇಂಟು
ಇ ನಾಟ್ ಇಂಟು ಐ ನಾಟ್ ಅಂತ ಬರಿಬಹುದು. ವಿ ಇಂಟು ಐ ಅಂತ ಬರಿತೇವೆ. ಸೊ ಇ ನಾಟ್ ಇಂಟು ಐ ನಾಟ್. ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ಇದೆ. ಸೊ ಇ ನಾಟ್ ಇಂಟು ಐ ನಾಟ್. ಸೊ ಫಸ್ಟ್ ನಾವೇನ್ ಮಾಡಬೇಕು, ಐ ನಾಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಐ ನಾಟ್ ಈಸ್ ಈಕ್ವಲ್ ಟು ಇ ನಾಟ್ ಡಿವೈಡೆಡ್ ಬೈ ಆರ್ ಆಗತ್ತೆ ಅಲ್ವಾ. ಸೊ ಇ ನಾಟ್ ಈಸ್ ಹೌ ಮಚ್, 720 ಡಿವೈಡೆಡ್ ಬೈ ಆರ್ ಈಸ್ ಹೌ ಮಚ್, ಆರ್ ಗಿವನ್ ಅಲ್ವಾ. ಸೊ ಎಷ್ಟು ಕೊಟ್ಟಿದ್ದಾರೆ, 500. ಸೊ ದಿಸ್ ಈಸ್ ಈಕ್ವಲ್ ಟು, so 720 divided by 500 is equal to 1.44 ಬರುತ್ತೆ. Current is 1.44 amperes. So ಹಾಗಾಗಿ P is equal to, power is equal to ಎಷ್ಟಾಗತ್ತೆ, E naught into I naught. E naught into I naught ಅಂದ್ರೆ 720 into 1.44. So the value is 1036 ಬರುತ್ತೆ, 36.8 ಬರುತ್ತೆ ವ್ಯಾಟ್ಸ್. ಓಕೆ, ಸೊ ದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ, 1036.8. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಲಾಸ್ಟ್ ಕ್ವಶನ್ ಗೆ ಹೋದ್ರೆ 30th ಕ್ವಶನ್. ಇಫ್ n is the number of turns in a coil, the value of self-inductance varies as. So n is the number of turns in a coil. So then the value of self-inductance ಹೇಗೆ ವೇರಿ ಆಗತ್ತೆ ಅನ್ನೋದು ಕ್ವಶನ್. ಸೊ ಸೆಲ್ಫ್ ಇಂಡಕ್ಟನ್ಸ್ ಇನ್ ಅ ಕಾಯಿಲ್ ಈಸ್ ಈಕ್ವಲ್ ಟು, ಎಲ್ಲಿಗೆ ಒಂದು ಎಕ್ಸ್ಪ್ರೆಷನ್ ಇದೆ, ಸೆಲ್ಫ್ ಇಂಡಕ್ಟನ್ಸ್ ಇನ್ ಅ ಕಾಯಿಲ್ ಈಸ್ ಈಕ್ವಲ್ ಟು, ಸೊ ದಿಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಮ್ಯೂ ನಾಟ್ ಇಂಟು, ಮ್ಯೂ ನಾಟ್ ಈಸ್ ಗೊತ್ತಲ್ವಾ, ಸೊ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್, ಇಂಟು ಪೈ ಇಂಟು ಏರಿಯಾ ಇಂಟು ಎ ಇಂಟು ಎನ್ ಸ್ಕ್ವೇರ್ ಅಂತ ಕ್ವಶನ್. ಸಾರಿ, ಫಾರ್ ಇಕ್ವೇಶನ್ L is equal to half mu naught pi A into n square. So for a given coil ಗೆ this term is constant. So ಈ ಟರ್ಮ್ ಕಾನ್ಸ್ಟೆಂಟ್ ಆಯ್ತು ಅಂದ್ರೆ L is ಏನಾಗತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n ಸ್ಕ್ವೇರ್ ಅಂತ ಆಯ್ತು. ಸೊ ಆಪ್ಷನ್ ಯಾವ್ದಾಗತ್ತೆ, ವೇರೀಸ್ ಎಸ್. ಸೆಲ್ಫ್ ಇಂಡಕ್ಟನ್ಸ್ ಹೇಗ್ ವೇರಿ ಆಗ್ತಾ ಇದೆ, ನಂಬರ್ ಆಫ್ ಟರ್ನ್ಸ್ ಜೊತೆಗೆ. ಸೊ ಇಟ್ ವೇರೀಸ್ ಎಸ್ n square, directly proportional to n square. Option C is the correct answer. I hope ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. So for I have discussed 30 questions. So thank you everyone for attending the class.